ಹೇಳ್ರಿ, ಆ ಫೇಮಸ್ ಸೆಂಟೆನ್ಸ್ ಇದೆಯಲ್ಲ. Reality bliss, where Reality is religion ends, the end of reality is spirituality beginning of begins. bliss. ರೀ, ಆ ಸೆಂಟೆನ್ಸ್ ಹೇಳ್ರಿ ಕರೆಕ್ಟ್ ಆಗಿ ಪೂರ್ತಿ ಒಂದ್ The ಸೆಂಟೆನ್ಸ್ end, ಅಲ್ಲಿ. Where when the reality ends, the bliss begins. ಶುರುವಿಂದ ಕರೆಕ್ಟ್ ಆಗಿ ಶುರು ಮಾಡ್ರಿ. ಮತ್ತೆ ಧರ್ಮದ ಹೇಳ್ತಾ ಇದ್ದೀರಾ. where ಧರ್ಮದ ಕೊನೆಯೇ ಧರ್ಮದ ಕೊನೆಯ ಸತ್ಯದ ಆಧ್ಯಾತ್ಮದ ಆರಂಭ, ಪ್ರಾರಂಭ. ಸತ್ಯದ ಕೊನೆಯೇ ಆಧ್ಯಾತ್ಮದ. ಹೇಳ್ರಿ ಶಶಿಕಲಾ. ಆಮೇಲೆ ಅದೇ, ಸತ್ಯದ ಕೊನೆಯೇ ಆಧ್ಯಾತ್ಮದ ಆರಂಭ. ತಪ್ಪು ಕಣ್ರಿ. ಧರ್ಮದ ಕೊನೆಯೇ ಧರ್ಮದ ಕೊನೆಯ ಆಧ್ಯಾತ್ಮದ ಪ್ರಾರಂಭ, ಆಧ್ಯಾತ್ಮದ ಕೊನೆಯ ಸತ್ಯದ ಪ್ರಾರಂಭ, ಸತ್ಯದ ಕೊನೆಯ ಆನಂದದ ಪ್ರಾರಂಭ, ಆನಂದದ ಕೊನೆಯೂ ಹೊರಟು ಹೋದಾಗ ಗುರಿಯನ್ನು ಮುಟ್ಟಿರುವೆ ಎಂದು ಹೇಳಬಹುದು. ಅಲ್ಲಿ ಆನಂದ ಅಂತ ತಗೊಂಡ್ರೆ ನಿಜವಾದಂತ ಆನಂದ ಅಂತ ಬರೀಬೇಕಾಗತ್ತೆ. ರಿಯಲ್ ಬ್ಲಿಸ್, ಕೇವಲ ಆನಂದ ಅಲ್ಲ. ಸೊ ಇಂಗ್ಲಿಷ್ ನಲ್ಲಿ ಹೇಳೋದಾಯ್ತು ಅಂತಂದ್ರೆ, ಎಂಡ್ ಆಫ್ ರಿಲಿಜನ್ ಈ ಸ್ಟಾರ್ಟ್ ಆಫ್ ಸ್ಪಿರಿಚುಯಾಲಿಟಿ, ಎಂಡ್ ಆಫ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ ಆಫ್ ರಿಯಾಲಿಟಿ, ಎಂಡ್ ಆಫ್ ರಿಯಾಲಿಟಿ ಸ್ಟಾರ್ಟ್ ಆಫ್ ರಿಯಲ್ ಬ್ಲಿಸ್, ಎಂಡ್ ಆಫ್ ರಿಯಲ್ ಬ್ಲಿಸ್ ಈಸ್ ಅವರ್ ಗೋಲ್. ದಿಸ್ ಇಸ್ ವಾಟ್ ಬಾಬುಜಿ ರೈಟ್ಸ್ ಇನ್ ಕಂಪ್ಲೀಟ್ ವರ್ಕ್ಸ್ ವಾಲ್ಯೂಮ್ 1. ಅಂದ್ರೆ ಧರ್ಮದ ಕೊನೆಯೇ ಆಧ್ಯಾತ್ಮದ ಆರಂಭ, ಆಧ್ಯಾತ್ಮದ ಕೊನೆಯೇ ಸತ್ಯದ, ಅಲ್ಲಿ ಸತ್ಯ ಅಂತಂದ್ರೆ ಮೂಲದ ಆರಂಭ, ಮೂಲದ ಕೊನೆಯೇ ನಿಮಗೆ ನಿಜವಾದಂತ ಆನಂದ. ಆ ಆನಂದನೂ ಹೊರಟೋಯ್ತು ಅಂತಂದ್ರೆ ನಾವು ನಮ್ಮ ಗುರಿಯನ್ನು ಮುಟ್ಟಿದ್ದೀವಿ. ಇದನ್ನ ಬರೆದಿರ್ತಕ್ಕಂಥದ್ದು. ಅಲ್ಲಿ ಕೇವಲ ಆನಂದ ಅಂತ ಅನ್ಕೊಂಡ್ರೆ ಅದು ಸರಿಯಾಗಲ್ಲ. ಅದು ರಿಯಲ್ ಬ್ಲಿಸ್, ಇಂಗ್ಲಿಷ್ನಲ್ಲಿ ರಿಯಲ್ ಬ್ಲಿಸ್ ಅಂತ ಹೇಳ್ತೀವಿ, ನಿಜವಾದಂತ ಆನಂದ. ಸರಿನಾ? ಅಂದ್ರೆ ಆ ಸತ್ಯದ ಅಥವಾ ಆ ಮೂಲದ ಅಂಶವನ್ನು ನಾವು ಸತ್ವವನ್ನು ಹೀರ್ಕೊಂಡ ಮೇಲೆ ಬರತಕ್ಕಂಥ ಆನಂದ. ಸೊ ಆ ಆನಂದ ಬೇರೆ, ಸಚ್ಚಿದಾನಂದ ಬೇರೆ. ಸಚ್ಚಿದಾನಂದ ಸಾಕಷ್ಟು ಸ್ಥೂಲ ಸ್ಥಿತಿ. ಸತ್ಯದ ಒಂದು ಏನು ಮೂಲದ ಒಂದು ಸತ್ವವನ್ನು ಹೀರ್ಕೊಂಡ ಮೇಲೆ ಬರ್ತಕ್ಕಂಥ ಆನಂದ ಇದೆಯಲ್ಲ, ಅದು ಅತ್ಯಂತ ಸೂಕ್ಷ್ಮವಾದಂಥ ಸ್ಥಿತಿ. ಅದೂ ಹೊರಟೋಯ್ತು ಅಂತಂದ್ರೆ ಆಗ ನಾವು ನಮ್ಮ ಗುರಿಯನ್ನು ತಲುಪಿದ್ದೀವಿ ಅಂತ ಬಾಬುಜಿಯವರು ಬರೀತಾರೆ. ಸರಿನಾ? ಸೊ ಇಲ್ಲಿ ನಾವು ರಿಯಾಲಿಟಿ ಬಗ್ಗೆ ನಾವು ಇಲ್ಲಿ ಓದ್ತಾ ಇದ್ದೀವಿ. ಎಂಡ್ ಆಫ್ ಸ್ಪಿರಿಚುಯಾಲಿಟಿ ಇಸ್ ಸ್ಟಾರ್ಟ್ ಆಫ್ ರಿಯಾಲಿಟಿ. ಸರಿನಾ? ಎಂಡ್ ಆಫ್ ಸ್ಪಿರಿಚುಯಾಲಿಟಿ ಅಂದ್ರೆ ಎಲ್ಲಾಗತ್ತೆ ಅವಾಗ? ವೇರ್ ಇಸ್ ದ ಎಂಡ್ ಆಫ್ ಸ್ಪಿರಿಚುಯಾಲಿಟಿ? ಅನುಭವಗಳು ಹೊರಟು ಹೋದ್ಮೇಲೆ, ಅಂದ್ರೆ ಯಥಾರ್ಥವಾಗಿ ಹೇಗಿದೆಯೋ ಆಗ ಅರ್ಥ ಶುರುವಾದಾಗ ವಿ ಕ್ಯಾನ್ ಸೇ ದ ಎಂಡ್ ಆಫ್ ಸ್ಪಿರಿಚುಯಾಲಿಟಿ. ಬೇರೆ ಯಾರು ಹೇಳ್ತೀರಾ? ಅವ್ರು ಹೇಳಿ. ಸತ್ಯದ ಆರಂಭವಾಗುತ್ತೆ. ಸೆಂಟರ್ ಅನ್ನ ರೀಚ್ ಮಾಡೋದು. ಸೊ ಕೇಂದ್ರವನ್ನು ತಲುಪಿ ಕೇಂದ್ರದ ಜೊತೆಗೆ ನಮ್ಮ ಸಂಬಂಧವನ್ನು ಏರ್ಪಾಡು ಮಾಡಿಕೊಂಡಾಗ ಆಧ್ಯಾತ್ಮದ ಕೊನೆ ಆಯಿತು ಅಂತ ಹೇಳ್ಬಹುದು. ಕೇಂದ್ರವನ್ನು ತಲುಪಿ ಕೇಂದ್ರದ ಜೊತೆಗೆ ನಮ್ಮ ಸಂಬಂಧವನ್ನು ನಾವು ಗಟ್ಟಿ ಮಾಡಿಕೊಂಡ ಮೇಲೆ ಆಗ ಆಧ್ಯಾತ್ಮದ ಕೊನೆ. ಇನ್ನು ಮುಂದಕ್ಕೆ ಏನು ಬರುತ್ತೆ? ಸತ್ಯದ ಅಂಶನ ನಾವು ಸತ್ವವನ್ನು ಹೀರ್ಕೊಳ್ತಾ ಹೋಗ್ತೀವಿ. ಸೊ ಆ ಮೂಲದಲ್ಲಿ ಇರತಕ್ಕಂಥ ಸತ್ವವನ್ನು ಹೀರ್ಕೊಳ್ತಾ ಹೋಗ್ತಿದ್ದಂಗೆನೆ ಅದು ಸತ್ಯದಲ್ಲಿ ನಮ್ಮ ಪ್ರಯಾಣ. ಸತ್ಯದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಅಲ್ಲಿ ಏನು ಸಿಗುತ್ತೆ? ನಮಗೆ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ, ನಿಜವಾದಂಥ ಆನಂದ. ಸೊ ಮೂಲದ ಸತ್ವವನ್ನು ಹೀರ್ಕೊಂಡಾಗ, ಸಾಕಷ್ಟು ಹೀರ್ಕೊಂಡು ವಿಸ್ತಾರವಾದಾಗ ಏನಾಗುತ್ತೆ? ನಮಗೆ ನಿಜವಾದಂಥ ಆನಂದ ಸ್ಥಿತಿ ವ್ಯಕ್ತ ಆಗಲಿಕ್ಕೆ ಶುರು ಆಗುತ್ತೆ. ಆ ನಿಜವಾದಂಥ ಆನಂದದ ಸ್ಥಿತಿ ವ್ಯಕ್ತ ಆಗ್ತಿರೋದು, ಅದನ್ನೂ ಕೂಡ, ಅದರ ಅರಿವು ಕೂಡ ನಮ್ಗೆ ಹೊರಟೋಯ್ತು ಅಂತಂದ್ರೆ ನಾವು ಗುರಿಯನ್ನು ಮುಟ್ಟಿದ್ದೀವಿ. ಸ್ಪಷ್ಟ ಇದೆ ಅಂತ ಅನ್ಕೊಳ್ತೀನಿ. ಸೊ ಎಲ್ಲಿ ನಾವು ಮೂಲದ ಜೊತೆಗೆ ಅಥವಾ ಕೇಂದ್ರದ ಜೊತೆಗೆ ನಮ್ಮ ಸಂಪರ್ಕ ಏರ್ಪಾಡು ಮಾಡಿಕೊಂಡು ನಾವು ಅದರ ಸತ್ವವನ್ನು ಹೀರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವೋ ಆಗ ನಾವು ಅದನ್ನ ಆಧ್ಯಾತ್ಮದ ಕೊನೆ ಅಂತ ಹೇಳ್ಬಹುದು. ಸರಿನಾ? ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅಂತಂದ್ರೆ, ಎರಡು ರೀತಿಯಾದಂಥ ಪ್ರಕೃತಿ ಉಂಟು. ಒಂದು ಲೌಕಿಕವಾದಂಥ ಜ್ಞಾನ ಪ್ರಕೃತಿ, ಇನ್ನೊಂದು ಆಧ್ಯಾತ್ಮಿಕವಾದಂಥ ಜ್ಞಾನ ಪ್ರಕೃತಿ. ಮನುಷ್ಯರಾದವರು ಎರಡನ್ನೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಲೌಕಿಕ ಜ್ಞಾನ ಪ್ರಕೃತಿನ ನಾವು ತಿಳ್ಕೊಳ್ತು ಅಂತಂದ್ರೆ ಅದರಿಂದ ಕೂಡ ನಮ್ಗೆ ಆಧ್ಯಾತ್ಮಿಕವಾಗಿ ಲಾಭ ಆಗುತ್ತೆ. ಆಧ್ಯಾತ್ಮಿಕ ಜ್ಞಾನ ಪ್ರಕೃತಿ ಅಂತ ತಿಳ್ಕೊಳ್ಳೇಬೇಕು ನಾವು. ಅರ್ಥ ಆಯ್ತಾ? ನೀವೇನು ಸ್ಪಿರಿಚುವಲ್ ಅನಾಟಮಿ ಅಂತ ಓದ್ತಿರಲ್ವಾ, ಆಲ್ ದ ಥಿಂಗ್ಸ್ ದಟ್ ಯು ರೀಡ್ ಇನ್ ದ ಸ್ಪಿರಿಚುವಲ್ ಅನಾಟಮಿ ಈಸ್ ನಥಿಂಗ್ ಬಟ್ ಸ್ಪಿರಿಚುವಲ್ ನಾಲೆಡ್ಜ್. So Bhagavan Krishna is talking about two kinds of knowledge. One is material knowledge or physical knowledge, other one is the spiritual knowledge, and both are necessary.
For us to lead our life here in this earthly plane, we require that physical knowledge. For us to go in our spiritual journey, we require the spiritual knowledge as well. ಎರಡನ್ನೂ ಈಗ ವಿವರಣೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. He says that hardly out of 1,000 only 1% tries to go towards completeness. Out of 1,000 people who try for completeness, hardly anyone can said to be known to have actually known me completely. ನನ್ನನ್ನು ಸಮಗ್ರವಾಗಿ ತಿಳ್ಕೊಂಡಿರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ, ಪ್ರಾಯಶಃ ಒಬ್ಬರೂ ಇಲ್ವೇನೋ ಅಂತ ಅನಿಸುತ್ತೆ ಅಂತ. ಹಾರ್ಡ್ಲಿ ಎನಿಬಡಿ ಲುಕ್ಸ್ ಅಟ್ ದಟ್ ಸ್ಟೇಟ್ ಆಫ್ ಕಂಪ್ಲೀಟ್ನೆಸ್ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಇನ್ನೊಂದು ಶ್ಲೋಕ ಇತ್ತು, ಅದನ್ನು ನಾಳೆ ಪ್ಲೇ ಮಾಡ್ತೀನಿ. ಇದು ಯಾಕೆ ಆ ಶ್ಲೋಕದ ಬಗ್ಗೆ ಉಲ್ಲೇಖ ಮಾಡ್ತಿದ್ದೀನಿ ಅಂದರೆ, ಈಗ ನೀವೇನು ಪ್ರಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಪ್ಲೀಸ್ ಟೇಕ್ ದಿಸ್ ವೆರಿ ವೆರಿ ಸೀರಿಯಸ್ ಪಾರ್ಟ್ ಆಫ್ ಯುವರ್ ಲೈಫ್ ಆ್ಯಂಡ್ ಪ್ಲೀಸ್ ಮೇಕ್ ದಿಸ್ ಎಸ್ ದ ಫಂಡಮೆಂಟಲ್ ಬೇಸಿಸ್ ಫಾರ್ ಯುವರ್ ಲೈಫ್. ಇದನ್ನೇ ನಿಮ್ಮ ಜೀವನದ ಮೂಲ ಆಧಾರವಾಗಿ ಮಾಡ್ಕೋಬೇಕು. ಯಾವುದನ್ನ? ಪ್ರಶಿಕ್ಷಕರ ಕೆಲಸ. ಪ್ರಶಿಕ್ಷಕರ ಕೆಲಸ ಅಂತಂದ್ರೆ ಎಷ್ಟು ಆತ್ಮಗಳಿಗೆ ನೀವು ಪ್ರಾಣಹುತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ನೀವು ಅಷ್ಟೇ ಕೃಷ್ಣನಿಗೆ ಹತ್ರ ಆಗ್ತೀರ. ಇದನ್ನ ಮನಸ್ಸಿಗೆ ಹಾಕೊಂಡ್ಬಿಡಿ. The number of souls that you actually go on transmitting, to that extent you become more and more closer to Krishna. Now, as perceptors, do not go behind many other things that we are running the show for the sake of so many purposes. For different reasons we are running the show. So many things we do. But we should not forget that the core of a perceptor, the core of the perceptor is to give a soul the pranahuti. That is what you are here for, and that is why you have been made perceptor. ನೀವು ಪ್ರಶಿಕ್ಷಕರು ಮಾಡಿರತಕ್ಕಂಥ ಉದ್ದೇಶ ಒಂದೇನೆ. ಏನದು? ಎಷ್ಟು ಆತ್ಮಗಳಿಗೆ ನೀವು ಪ್ರಾಣಾಹುತಿಯನ್ನು ಕೊಡ್ಲಿಕ್ಕಾಗತ್ತೋ, ಧಾರೆ ಏರ್ಲಿಕ್ಕಾಗತ್ತೋ ಅದನ್ನ ಮಾಡ್ಲಿಕ್ಕೋಸ್ಕರ ಗುರುಗಳು ನಿಮ್ಮನ್ನ ಪ್ರಶಿಕ್ಷಕರನ್ನಾಗಿ ಮಾಡ್ತಾರೆ. ದಿಸ್ ಇಸ್ ದ ಓನ್ಲಿ ರೀಸನ್ ವೈ ಮಾಸ್ಟರ್ ಹಸ್ ಮೇಡ್ ಯು preceptors. Your job as preceptor is primarily to give sittings and give transmission to as many souls as possible. That is your duty. Never ever get confused between this and any other activity that you do. ನೀವು ಬೇರೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಇದಕ್ಕೆ ಸರಿಸಮ ಅಲ್ಲ. No other activity is equivalent to giving a sitting and nourishing one other soul with pranahuti. The more you utilize this particular food, the pranahuti, in giving as many souls as possible, the more closer you become to Krishna. In other words, you are actually serving the Lord. Every time an abhyasi comes and takes sitting from you, they are serving the Lord Krishna by taking the sitting. Every time a preceptor gives sitting, they are serving the Lord by giving the sitting. As a whole, the taker and the giver of the sitting, both together are actually serving the Lord with devotion. When you establish this kind of a devotional relationship with Krishna during the sittings, that is the one that will make him manifest in you more and more. ಯಾವಾಗ ನಾವು ಈ ರೀತಿಯಾದಂಥ ಭಕ್ತಿ ಸಂಬಂಧವನ್ನು ಕೃಷ್ಣನ ಜೊತೆ ಏರ್ಪಾಡು ಮಾಡ್ಕೊಳ್ತೀವಿ, ಬೈಟ ಕೊಡ್ತಾ ಕೊಡ್ತಾ ಭಗವಾನ್ ಕೃಷ್ಣ ನಮ್ಮಲ್ಲಿ ಪ್ರಕಟ ಆಗಲಿಕ್ಕೆ ನಾವು ಸಾಕಷ್ಟು ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಸಾಧ್ಯ ಮಾಡ್ತೀವಿ. The more you allow Krishna to manifest in your heart, the more you actually would be able to reach out to as many souls as possible. ನೀವು ಭಗವಂತ ಕೃಷ್ಣ ನಿಮ್ಮ ಹೃದಯದಲ್ಲಿ ಎಷ್ಟು ಮಟ್ಟಿಗೆ ಪ್ರಕಟ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರೋ ಅಷ್ಟೇ ನೀವು ಹೆಚ್ಚಿನ ಆತ್ಮಗಳಿಗೆ ಆ ಒಂದು ಪ್ರಾಣಹುತಿಯನ್ನು ಕೊಡ್ಲಿಕ್ಕೆ ನಿಮಗೆ ಉತ್ಸುಕತೆ ಬರುತ್ತೆ. ಸರಿನಾ? ನಮ್ಮ ಸಿಸ್ಟಮ್ನಲ್ಲಿ ಬಿಟ್ಟು, ಎಕ್ಸೆಪ್ಟ್ ಫಾರ್ ಅವರ್ ಸಿಸ್ಟಮ್, ನೋ ಅದರ್ ಸಿಸ್ಟಮ್ ಗಿವ್ಸ್ ಫುಡ್ ಫಾರ್ ದ ಸೋಲ್. In all other systems, the physical body and the mental or the intellect can get some amount of food. But there is no other system without transmission. There is no food for the soul. Transmission is the food for the soul from the earthly realm across all the lokas up to the central region. ಪ್ರಾಣಹುತಿ ಅನ್ನೋದೇನಿದೆ ಆತ್ಮಕ್ಕೆ ಊಟ. ಅದು ಭೂಮಿಯಿಂದ ಹಿಡಿದು, ಭೂಮಂಡಲದಿಂದ ಹಿಡಿದು ಎಲ್ಲ ಲೋಕಗಳಲ್ಲೂ ಅದೇ ಊಟ. ಕೇಂದ್ರ ಮಂಡಲಕ್ಕೆ ಹೋದ್ರೂ ಕೂಡ ಅದೇ ಊಟ ಆತ್ಮಕ್ಕೆ ಇನ್ನು ಯಾವ ಊಟನೂ ಇಲ್ಲ. ಸೊ that is the importance of our system and the transmission that we have in our system. Without transmission, you cannot. What happened? Without transmission, you cannot feed the soul. And
Master has given you the ability to feed the soul. There cannot be any higher blessing than this. ಗುರುಗಳು ನಿಮಗೆ ಆಶೀರ್ವಾದ ಮಾಡಿ ಆತ್ಮಕ್ಕೆ ಊಟ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಆಶೀರ್ವಾದ ಪ್ರಾಯಶಃ ಯಾವುದೂ ಇರಲಿಕ್ಕಿಲ್ಲ. So don't underestimate what has been given to you. Please utilize it to the maximum extent possible. There are a lot of people who even after retiring, they still get stuck with that work, that work. Your only job is to give transmission to as many souls as possible. That is your primary basis of life. If that becomes the basis of your life, life will just transform into a totally different dimension altogether. ಪ್ರತಿಯೊಂದು ಆತ್ಮಕ್ಕೆ ನಾವು ಎಷ್ಟು ಆತ್ಮಕ್ಕೆ ನಾವು ಪ್ರಾಣಾಹುತಿ ಕೊಡ್ಲಿಕ್ಕೆ ಸಾಧ್ಯ ಅದನ್ನೇ ನಮ್ಮ ಜೀವನದ ಬಂಡವಾಳವಾಗಿ ಮಾಡ್ಕೊಂಡ್ಬಿಟ್ರೆ ನಾವು ಜೀವನ ಮಾಡ್ತಕ್ಕಂಥ ಸ್ತರನೇ ವ್ಯತ್ಯಾಸ ಆಗೋಗುತ್ತೆ. ವಿ ವಿಲ್ ಜಸ್ಟ್ ಇನ್ ಒನ್ ಇನ್ಸ್ಟೆಂಟ್ ಯು ಜಸ್ಟ್ ಗೋ ಇನ್ ಟು ಅನದರ್ ಡೈಮೆನ್ಷನ್. ಒಂದು ಕ್ಷಣದಲ್ಲಿ ಮತ್ತೊಂದು ಡೈಮೆನ್ಷನ್ ಕೊಟ್ಟೋಗಿರ್ತೀರಿ ನೀವು. ಅದು ಅಷ್ಟು ಸಾಧ್ಯ ಉಂಟು ಪ್ರಾಣಾಹುತಿನಲ್ಲಿ. ಬಹಳಷ್ಟು ಮಂದಿ ದಾಜಿ ಎಷ್ಟೋ ಸತಿ ಪುಸ್ತಕದಲ್ಲಿ ಬರೆದಿದ್ದಾರೆ ದಟ್ ಪ್ರಾಣಾಹುತಿ ಇಸ್ ವಾಟ್ ಡಿಫ್ರೆನ್ಶಿಯೇಟ್ಸ್ ಅವರ್ ಸಿಸ್ಟಮ್ ಫ್ರಮ್ ಅದರ್ಸ್ ಅಂತ. ಬಟ್ ವೆರಿ ಫ್ಯೂ ಪೀಪಲ್ ಆಕ್ಚುಲಿ ರೆಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಮಿಷನ್. ಅದರ ಮಹತ್ವ ಬಹಳ ಕಡಿಮೆ ಜನಕ್ಕೆ ಅರ್ಥವಾಗಿದೆ. ಅದಕ್ಕೆ ಇಷ್ಟೆಲ್ಲ ವಿವರವಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇರೋದು. ಪ್ರತಿಯೊಬ್ಬ ಪ್ರಶಿಕ್ಷಕನು ಎಷ್ಟು ಜನಕ್ಕೆ ಪ್ರಾಣಾಹುತಿಯನ್ನು ತಲುಪಿಸ್ಲಿಕ್ಕಾಗತ್ತೆ ಅಷ್ಟೇ ನೀವು ಗುರುಗಳಿಗೆ ಭಗವಾನ್ ಕೃಷ್ಣನಿಗೆ ನೀವು ಹತ್ರ ಆಗ್ತೀರಾ. ವಿ ಹ್ಯಾವ್ ರೆಡ್ ದಟ್ ದ ಟ್ರಾನ್ಸ್ಮಿಷನ್ ದಟ್ ವಿ ಆರ್ ನೌ ಯೂಸಿಂಗ್ ಈಸ್ ಗಂಗಾ ಜಮುನಾ ಟ್ರಾನ್ಸ್ಮಿಷನ್. ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ವಾಟ್ ಈಸ್ ದಿಸ್ ಗಂಗಾ ಜಮುನಾ ಟ್ರಾನ್ಸ್ಮಿಷನ್. Lalaji's transmission and Krishna's ಸೊ ಒಂದು transmission. ಲಾಲಾಜಿ ಅವರಿಂದ ಬರ್ತಿದೆ, ಮತ್ತೊಂದು ಧಾರೆ ಕೃಷ್ಣನಿಂದ ಬರ್ತಾ ಇದೆ. ನಾವೀಗ ಆ ಗಂಗಾ every time we transmit, we are transmitting Ganga Jamuna transmission. Okay? When we utilize the Ganga Jamuna transmission, the more you transmit, the more closer you go to the source of this transmission. The source of this transmission is one is Krishna, other one is Lalaji. So you become closer to both Lalaji and Krishna. That is what is going to happen in due course of time. Okay? Anusha? Brother, actually, transmission, Daji has also said it as Adi Shakti, right? So how can there be two Adi Shakti? It will be only one, right? Ponder about this. I will teach, say there are two batsmen, and I will teach a cricket shot to both the batsmen. The shot is only one, but the way that both the batsmen will play the shot will be unique to one another. Can you recognize this? ಇದು ಉದಾಹರಣೆ ಅರ್ಥ ಆಯ್ತಾ? Yeah. ಕ್ರಿಕೆಟ್ ಆಡ್ತಾ ಇದ್ದಾರೆ, ಇಬ್ರು ಕ್ರಿಕೆಟ್ ಆಟಗಾರರು ಇದ್ದಾರೆ ಅಂತ ಇಟ್ಕೊಳ್ರಿ. ಇಬ್ಬರಿಗೂ ಒಂದು ಶಾಟ್ ಹೇಳ್ಕೊಡ್ತೀನಿ, ಶಾಟ್ ಒಂದೇನೆ, ಇಬ್ರಿಗೂ ಹೇಳ್ಕೊಟ್ಟಿರೋದು ಒಂದೇನೆ. ಆದರೆ ಇಬ್ರು ಕೂಡ ಅದು ತಮ್ಮದೇ ಆದಂತ ವೈಯಕ್ತಿಕ ಶೈಲಿನಲ್ಲಿ ಆಡ್ತಾ ಇರೋದು. Can you see that? Shot is only one, that is Adishakti. But each one will play according to their own style. That is the transmission coming from different source. Can you see? That is exactly what is happening. Krishna is actually transmitting from that source. And Ramakrishna Paramahamsa had a source. Vivekananda had a source. They were all tapping into the same transmission, but it had a unique signature of their own. ರಾಮಕೃಷ್ಣ ಪರಮಹಂಸದ ಅವ್ರದೇ ಆದಂಥ ಒಂದು ಧಾಟಿನಲ್ಲಿ ಕೊಡೋರು, ವಿವೇಕಾನಂದರು ಅವ್ರದೇ ಆದಂಥ ಧಾಟಿನಲ್ಲಿ ಕೊಡೋರು. ಆದರೆ ಅವ್ರು ಯಾರೂ ಕೂಡ ಈ ರೀತಿಯಾದಂಥ ಒಂದು ಸಂಸ್ಥೆನ ಕಟ್ಟಲಿಲ್ಲ. ಅದು ಕೇವಲ ಕೆಲವು ವ್ಯಕ್ತಿಗಳಿಗಷ್ಟೇ ಸೀಮಿತವಾಗಿದೆ. ಇಟ್ ವಾಸ್ ರೆಸ್ಟ್ರಿಕ್ಟೆಡ್ ಟು ಎ ಸ್ಮಾಲ್ ಸರ್ಕಲ್ ಆಫ್ ಪೀಪಲ್ ಹೂ ಕುಡ್ ಗೆಟ್ ದ ಬೆನಿಫಿಟ್ ಆಫ್ ದ ಟ್ರಾನ್ಸ್ಮಿಷನ್. ದೇ ಡಿಡ್ ನಾಟ್ ಬಿಲ್ಡ್ ಎ ಸಿಸ್ಟಮ್ ವೇರ್ ದ ಟ್ರಾನ್ಸ್ಮಿಷನ್ ಕುಡ್ ಬಿ ಗಿವನ್ ಟು ದ ಪಬ್ಲಿಕ್ ಅಟ್ ಲಾರ್ಜ್. ದೇ ಡಿಡ್ ನಾಟ್ ಮೇಕ್ ಇಟ್ ಅವೈಲೇಬಲ್ ಟು ದ ಹ್ಯುಮ್ಯಾನಿಟಿ ಅಟ್ ಲಾರ್ಜ್. ಮಾನವ ಜನಾಂಗಕ್ಕೆ ಲಾಲಾಜಿಯವರು, ಬಾಬೂಜಿಯವರು, ಕೃಷ್ಣ ಅದನ್ನ ಮುಡಿಪಾಗಿಟ್ಟಂಗೆ ಲಭ್ಯ ಮಾಡ್ದಂಗೆ ಬೇರೆ ಯಾರೂ ಮಾಡಲಿಲ್ಲ. ಹಾಗಾಗಿ ಈಗ ನಮಗೆ ಇವರಿಬ್ಬರಿಂದ ಬರ್ತಿರ್ತಕ್ಕಂಥ ಟ್ರಾನ್ಸ್ಮಿಷನ್ ಇದೆ ಪ್ರಾಣಾಹುತಿ ಅಂದರೆ, ಅದರಿಂದ ನಾವು ಲಾಭ ಪಡ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಕಾಲಕ್ರಮೇಣದಲ್ಲಿ ನೀವೆಲ್ಲರೂ ಕೂಡ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಂಗೆನೋ ಕೃಷ್ಣನಿಗೆ ಹತ್ರ ಆಗ್ತಾ ಹೋಗ್ತೀರಾ. ಯಾಕೆ? ಕೃಷ್ಣ ಈ ಯುಗದ ದೇವತೆ. ಕೃಷ್ಣ ಈಸ್ ದ ಗಾಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಲಿಯುಗ.
There is no other God bigger than Krishna. Whatever happens in Kali Yuga, it is all down to Krishna only. Whatever happens in Kali Yuga. ಸರಿನಾ? ಎಕ್ಸಾಕ್ಟ್ಲಿ. ನಾವು ಇನ್ಫ್ಯಾಕ್ಟು ಪ್ರತಿ ಸತಿ ನಾವು ಬೈಠ ಕೊಟ್ಟಾಗ ನಾವು ಗುರುಗಳಿಗೆ ಹಾಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದೆವೋ ನಮ್ಮ ಅಭ್ಯಾಸಿಗಳಿಗೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು. ಅಭ್ಯಾಸಿಗಳ ಮುಖಾಂತರ ನೀವು ಕೃಷ್ಣನಿಗೆ ಹತ್ರ ಆಗ್ತಾ ಇದ್ದೀರಿ. ನೆನ್ನೆ ಯಾರು ಇದೇ ವಿಚಾರ ಮಾತಾಡಬೇಕಾದ್ರೆ ಚಾರಿಜಿಯವರು ಹೇಳೋರಂತೆ, ಈಗೆಲ್ಲ ಯಾರು ಪ್ರಶಿಕ್ಷಕರಾಗಿದ್ದಾರೆ ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಕೃಷ್ಣನ ಕಾಲದಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರಾಗಿದ್ರು ಅಂತ. ಗೋಪಿಕಾ ಸ್ತ್ರೀ ಆಗಿದ್ದವರೇ ಇವಾಗೆಲ್ಲ ಪ್ರಶಿಕ್ಷಕರಾಗಿದ್ದಾರೆ ಬಂದು ಅಂತ. ಆಯ್ತಾ? That is what Chariji was saying it. So I was just discussing with somebody yesterday morning about this point. And I would not be surprised though. ನಂಗೆ ಆಶ್ಚರ್ಯ ಏನಾಗಲಿಲ್ಲ. ಯಾಕಂತಂದ್ರೆ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ. ಕೃಷ್ಣ ಏನು ಹೇಳ್ತೇನೆ ಅಂತಂದ್ರೆ, ನಾನು ಇಲ್ದೇ ಇದ್ದಂಥ ಸಮಯನೇ ಇಲ್ಲ, ನೀನು ಇಲ್ದೇ ಇದ್ದಂಥ ಸಮಯನೂ ಇಲ್ಲ, ಇವ್ರು ಯಾರು ಇಲ್ದೇ ಇದ್ದಂಥ ಸಮಯನೇ ಇಲ್ಲ ಅಂತ ಹೇಳ್ತಾನೆ. There was never a time when I was not there. There was never a time when you are not there. ಅಲ್ಲಿ you ಅಂತ ಹೇಳಿದ್ರೆ ಅರ್ಜುನ you are not there. And there was never a time when these people were not there. All of us have been here multiple times. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಚೆಸ್ ಆಡಬೇಕಾದ್ರೆ ನಾವೆಲ್ಲ ಕಾಯಿನ್ ಜೋಡಿಸ್ತೀವಲ್ಲ, ಚೆಸ್ ಆಟ ಆಡಬೇಕಾದ್ರೆ, ಕೇರಮ್ ಮಾಡಬೇಕಾದ್ರೆ, ಚೆಸ್ ಆಡ್ಬೇಕಾದ್ರೆ ಎಲ್ಲ ಕಾಯಿನ್ ಜೋಡಿಸ್ತೀವಲ್ಲ, ಯಾವುದನ್ನು ಒಂದು ಕಾಯಿನ್ ಬಿಟ್ಟು ಆಟ ಶುರು ಮಾಡ್ತೀವ? ಶುರು ಮಾಡಲ್ಲ ಅಲ್ವಾ? ಎಲ್ಲ ಕಾಯಿನ್ ಇರಬೇಕು ಅಂತ ಕಾಯ್ತೀವೋ ಇಲ್ವಾ? We want for all the coins to be on the board before we start the game, right? Likewise, before God creates the next creation, He wants all the souls to be here at the right place so that He can enact His drama. This entire thing is nothing but enactment of the drama that is there in His mind. We are all just kind of pawns in what He is actually planning to do. ಇದೊಂದು ಜ್ಞಾಪಕ ಇಟ್ಕೊಳ್ರಿ. ನಾವೆಲ್ಲರೂ ಕೂಡ ಈ ಜನ್ಮದಲ್ಲಿ ಹೊಸದಾಗಿ ಬಂದಿದ್ದೀವಿ ಅಂತ ಅನ್ಕೋಬಹುದು. ವಿ ಮೈಟ್ ಥಿಂಕ್ ದಟ್ ವಿ ಹ್ಯಾವ್ ನೌ ಕಮ್ ಟುಗೆದರ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಲೈಫ್. ಡೆಫಿನೆಟ್ಲಿ ನಾಟ್. ದ ಅಸೋಸಿಯೇಷನ್ ಆಫ್ ಆಲ್ ಆಫ್ ಅಸ್ ಆಸ್ ಸೋಲ್ ಲೆವೆಲ್ ಈಸ್ ವೆರಿ ವೆರಿ ಫಾರ್ ಬಿಹೈಂಡ್. ವಿ ಆರ್ ವೆರಿ ವೆರಿ ಕ್ಲೋಸ್ಲಿ ರಿಲೇಟೆಡ್ ಅಕ್ರಾಸ್ ಮಲ್ಟಿಪಲ್ ಲೈಫ್ಸ್ in different formats, in different ways. We have been connected with one another. So don't be surprised if you can trace out some of these things in due course of time. ಸರಿನಾ? ಕಾಲಕ್ರಮೇಣದಲ್ಲಿ ಭಗವಂತ ಕೃಷ್ಣನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ಲಿಕ್ಕೆ ಶುರು ಆದರೆ, ನೆನಪು ಬರಲಿಕ್ಕೆ ಶುರು ಆದರೆ, ಸ್ಮರಣೆ ಬರ್ಲಿಕ್ಕೆ ಶುರು ಆದರೆ ಯಾರು ಆಶ್ಚರ್ಯ ಪಡಬೇಡಿ. If in due course of time you start getting thoughts of Krishna or you start remembering Krishna repeatedly, don't be surprised. Okay? Till the end of Kali Yuga, He is the one who is the God in charge. Till the end of Kali Yuga. By the end of Kali Yuga, Kalki will come and he will be in charge of the next Yuga. That's how it works. ಮುಂದಿನ ಅವತಾರ ಬರೋವರೆಗೂ ಕೂಡ ಹಿಂದಿನ ಅವತಾರ is in charge. Till the next avatar comes, the previous avatar is in charge of whatever happens in the entire creation. That is how it is. ಸರಿನಾ? How to know what were we in the past life? You will only get to know during meditation. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಕಾಲಕ್ರಮೇಣದಲ್ಲಿ ಆಳಕ್ಕೆ ಹೋಗ್ತಿದ್ದಂಗೆ ಎಷ್ಟೊಂದು ವಿಚಾರಗಳು ಗೊತ್ತಾಗುತ್ತೆ. ಅದೇನು ತೊಂದರೆ ಇಲ್ಲ. ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್. ಬಟ್ ವಿ ಜಸ್ಟ್ ನೀಡ್ ಟು ಗೋ ಟು ದಟ್ ಡೆಪ್ತ್ ಆಫ್ ಮೆಡಿಟೇಷನ್ ಟು ಬಿ. ಸಿ, ನಮ್ಮ ಎಲ್ಲ ಜನ್ಮಗಳು ಎಲ್ಲಿರುತ್ತಪ್ಪ? The records of all our lives, where is it? In our samskaras. Subconscious mind. ಆತ್ಮದಲ್ಲಿ ಇರುತ್ತೆ ಬ್ರದರ್. ಯಾರು ಒಳಗಡೆ ಅಂತ ಹಾಕಿದ್ದಾರೆ, ಹೊರಗಡೆ ಗ್ಯಾರಂಟಿ ಇರಲಿ, ಎಲ್ಲ ಒಳಗಡೆನೇ ಇರೋದು. ಆಯ್ತಾ? ಒಳಗಡೆ ಎಲ್ಲಿ ಅಂತ ಕೇಳ್ತಿರೋದು. ಆತ್ಮದಲ್ಲಿ ಇರುತ್ತೆ ಬ್ರದರ್. ಎಲ್ಲಿ? ಆತ್ಮದಲ್ಲಿ ಇರುತ್ತೆ ಬ್ರದರ್. ಆತ್ಮ ಕಾರಣ ಶರೀರದಲ್ಲಿ ಇರುತ್ತೆ. ನಮ್ಮ ಎಲ್ಲ ಸಂಸ್ಕಾರಗಳು ಎಲ್ಲ ಜನ್ಮದ್ದು ಕಾರಣ ಶರೀರದಲ್ಲಿ ಇರುತ್ತೆ. ಸರಿನಾ? ಅಂದ್ರೆ ನಮ್ಗೆ ಹಿಂದಿನ ಜನ್ಮಗಳದೆಲ್ಲ ವಿಚಾರಗಳು ಗೊತ್ತಾಗಬೇಕಂತಂದ್ರೆ ನಾವು ಕಾರಣ ಶರೀರದ ಸ್ತರವನ್ನು ತಲುಪಿದಾಗ, ಅಲ್ಲಿ ನಮ್ಮ ಪ್ರಯಾಣನ ಶುರು ಮಾಡಿದಾಗ ನಮಗೆ ಹಿಂದಿನ ಜನ್ಮದ ಎಷ್ಟೊಂದು ವಿಚಾರಗಳು ಗೊತ್ತಾಗುತ್ತೆ. ಏನು ತುಂಬ ಕಷ್ಟ ಏನಿಲ್ಲ. ಮೊದಲು ಸೂಕ್ಷ್ಮ ಶರೀರದಲ್ಲಿ ನಾವು ಸಂಸ್ಕಾರಗಳೆಲ್ಲ ಏನು ಹಾಕಿದೀವೋ ಅದನ್ನು ದಾಟಬೇಕು.
ಅದೆಲ್ಲ ಖಾಲಿ ಮಾಡ್ಕೋಬೇಕು. ತದನಂತರ ಸೂಕ್ಷ್ಮ ಶರೀರ ದಾಟಿದ ಮೇಲೆ ನಾವು ಕಾರಣ ಶರೀರದ ಹತ್ರ ಹೋಗ್ತೀವಿ. ಕಾರಣ ಶರೀರದಲ್ಲೂ ಸಾಕಷ್ಟು ಸಂಸ್ಕಾರಗಳು ಹಾಕಿದ್ದೀವಿ. ಎಲ್ಲ ಹಿಂದಿನ ಜನ್ಮದೆಲ್ಲ ಸಂಸ್ಕಾರಗಳು ಅಲ್ಲೇ ಇದೆ. ಒಂದೊಂದಾಗಿ ಅದು ಕ್ಲೀನ್ ಆಗ್ತಾ 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 ಕೆಲವು ವಿಚಾರಗಳು ನಮಗೆ ಹಿಂದಿನ ಸಂಸ್ಕಾರ, ಹಿಂದಿನ ಜನ್ಮದೆಲ್ಲ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ನಾವು ಕಾರಣ ಶರೀರದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಂಸ್ಕಾರಗಳನ್ನು ಕಳ್ಕೊಂಡ್ಬಿಡ್ತು ಅಂತಂದ್ರೆ ನಾವು ಹಿಂದಿನ ಜನ್ಮಗಳ ಎಲ್ಲ ಸಂಸ್ಕಾರಗಳಿಂದ ನಾವು ವಿಮುಕ್ತರಾಗಿದ್ದೀವಿ ಅಂತ. ವಿ ಆರ್ ಕೈಂಡ್ ಆಫ್ freed from the effect of all the samskaras of all the past lives. The past life samskaras are in our causal body. All the samskaras related to this life is in the subtle body. So you go on cleaning the subtle body and then gradually you move towards the causal body. And the causal body is also cleaned. Then it takes on its original role as an Anandamaya Kosha. It takes on the role of an Anandamaya Kosha. Happiness or blissful sheath. That is what happens. Okay? ಸರಿ, ಮುಂದಕ್ಕೆ ಹೋಗೋಣ ಅಂತ ಇವಾಗ. ಅದರ್ ಥಿಂಗ್ ಐ ವಾಂಟ್ ಟು ಸಿ, ನೆನ್ನೆ ಏನು ಟೆಕ್ನಿಕ್ ಮಾಡಿದ್ರಲ್ಲ, ಯಾರಿಗಾನ ಹೇಳ್ಕೊಟ್ರ? ಡಿಡ್ ಯು ಟೀಚ್ ದಿಸ್ ಟೆಕ್ನಿಕ್ ಟು ಎನಿಬಡಿ? ವಾಟ್ ಎವರ್ ವಿ ರೆಡ್ ಯೆಸ್ಟರ್ಡೇ ಹೇಳ್ಕೊಟ್ರ ಯಾರಿಗಾದ್ರು? ಇಲ್ಲ ಬ್ರದರ್. ಪ್ರಾಬ್ಲಮ್ ಇರಲಿಲ್ಲ ಬ್ರದರ್. ಆಯ್ತು, ಸರಿ, ಮುಂದಕ್ಕೆ ನೋಡೋಣ ಅಂತಾದ್ರೆ ವಿಲ್ ಸ್ಟಾರ್ಟ್ ದ ನೆಕ್ಸ್ಟ್ ಟೆಕ್ನಿಕ್. ಸಣ್ಣದಿದೆ ಇದು. ಸೊ ಟೆಕ್ನಿಕ್ ಫಾರ್ ರೆಡ್ಯೂಸಿಂಗ್ ದ ಮೆಂಟಲ್ ಟೆಂಡೆನ್ಸೀಸ್ ಆರ್ ಸೈಲೆನ್ಸಿಂಗ್ ದ ಮೆಂಟಲ್ ಟೆಂಡೆನ್ಸೀಸ್. ನಮ್ಮ ಮಾನಸಿಕ ಪ್ರವೃತ್ತಿಗಳೇನಿದೆ ಅದನ್ನು ನಿಶ್ಶಬ್ದಗೊಳಿಸ್ಬೇಕಾದ್ರೆ, ನಿಷ್ಕ್ರಿಯಗೊಳಿಸ್ಬೇಕಾದ್ರೆ ಏನು ಮಾಡಬೇಕು? ಲಾಲಾಜಿ ಅವರು ಹೇಳ್ತಾರೆ, ವೆನ್ ಸೈಲೆನ್ಸಿಂಗ್ ದ ಮೆಂಟಲ್ ಟೆಂಡೆನ್ಸಿ ಇಸ್ ಇಂಟೆಂಡೆಡ್ ಅಂಡ್ ಕ್ರಿಯೇಷನ್ ಆಫ್ ಟೆಂಪರೆನ್ಸ್ ಇಸ್ ಡಿಸೈರ್ಡ್, ಟ್ರಾನ್ಸ್ಮಿಷನ್ ಶುಡ್ ಬಿ ಗಿವನ್ ಫ್ರಮ್ ದ ಪಾಯಿಂಟ್ ಆಫ್ ಪರಬ್ರಹ್ಮಾಂಡ. ಸೊ ಯಾರ್ದಾದ್ರೂ ಮಾನಸಿಕ ಪ್ರವೃತ್ತಿಗಳನ್ನು ಕಡಿಮೆ ಮಾಡಬೇಕು, ಅದನ್ನು ನಿಷ್ಕ್ರಿಯಗೊಳಿಸಬೇಕು ಅಂತಂದ್ರೆ ಪ್ರಶಿಕ್ಷಕರಾದವರು ಅಭ್ಯಾಸಿಗಳಿಗೆ ಪರಬ್ರಹ್ಮಾಂಡದಿಂದ ನೀವು ಟ್ರಾನ್ಸ್ಮಿಷನ್ ಕೊಟ್ರೆ ಆಗ ಅವರ ಮಾನಸಿಕ ಪ್ರವೃತ್ತಿಗಳು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ, ನಿಷ್ಕ್ರಿಯವಾಗುತ್ತೆ. ಇದು ಸಣ್ಣ ಟೆಕ್ನಿಕ್, ಜ್ಞಾಪಕ ಇಟ್ಕೊಳ್ಳೋದು ಸುಲಭ. ಸೊ ನಿಮ್ಮಲ್ಲಿ ಬರ್ತಕ್ಕಂಥ ಎಷ್ಟೋ ಜನ ಅಭ್ಯಾಸಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರವೃತ್ತಿಗಳಿರುತ್ತೆ. ಆ ಪ್ರವೃತ್ತಿಗಳನ್ನು ನೀವು ಹೋಗಲಾಡಿಸ್ಬೇಕಂತಂದ್ರೆ ನೀವು ಇದನ್ನು ಉಪಯೋಗಿಸಿದ್ರೆ ಆಗುತ್ತೆ. ಪರಬ್ರಹ್ಮಾಂಡದಿಂದ ನೀವು ಟ್ರಾನ್ಸ್ಮಿಷನ್ ಕೊಡಬೇಕಾಗತ್ತೆ. ಅರ್ಥ ಆಯ್ತಾ? ತುಂಬಾ ಹೊತ್ತು ಕೊಡ್ಲಿಕ್ಕೆ ಆಗಲ್ಲ. ಒಂದು ತಿಳ್ಕೊಳ್ರಿ, ಟ್ರಾನ್ಸ್ಮಿಷನ್ ಅಲ್ಲಿ ಒಂದು ತತ್ವ ಉಂಟು. ದ ಹೈಯರ್ ದ ಪಾಯಿಂಟ್ ಯು ಆರ್ ಟ್ರಾನ್ಸ್ಮಿಟಿಂಗ್ ಫ್ರಮ್, ಮೋರ್ ಪವರ್ಫುಲ್ ಇಸ್ ದ ಟ್ರಾನ್ಸ್ಮಿಷನ್, ಮೋರ್ ಫೈನರ್ ಇಸ್ ದ ಟ್ರಾನ್ಸ್ಮಿಷನ್. So the principle is, the higher the point you transmit from, more stronger and more finer is the transmission. ನೀವು ಮೇಲಿನ ಸ್ತರದ ಬಿಂದುಗಳು ಅಥವಾ ಚಕ್ರಗಳಿಂದ ನೀವು ಪ್ರಾಣಹುತಿಯನ್ನು ಕೊಟ್ಟಾಗ ಆ ಪ್ರಾಣಹುತಿ ಅತ್ಯಂತ ಬಲವಾಗಿರುತ್ತೆ, ಪವರ್ಫುಲ್ ಆಗಿರುತ್ತೆ, ಜೊತೆಗೆ ಅತ್ಯಂತ ತಿಳಿಯಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಅದರ ಪರಿಣಾಮ ಸಾಕಷ್ಟು ಆಳಕ್ಕೆ ಹೋಗುತ್ತೆ. ಹಾಗಾಗಿ ಪರಬ್ರಹ್ಮಾಂಡದಿಂದ ನೀವು ಟ್ರಾನ್ಸ್ಮಿಷನ್ ಕೊಡ್ತು ಅಂತಂದ್ರೆ ಕೆಲವೇ ಕ್ಷಣಗಳಷ್ಟೇ ಕೊಡಬೇಕಾಗತ್ತೆ, ಜಾಸ್ತಿ ಹೊತ್ತು ಕೊಡ್ಲಿಕ್ಕೆ ಆಗಲ್ಲ. ನೀವು ಹಾಗೆ ನಮ್ಮ ಪಾಯಿಂಟ್ 1 ಇಂದ ಪಾಯಿಂಟ್ 1ಗೆ ಟ್ರಾನ್ಸ್ಮಿಷನ್ ಕೊಡ್ತೀರಲ್ಲ, ಕೆಲವು ನಿಮಿಷಗಳು ಕೊಡ್ಬೋದು. ಬಟ್ ನೀವು 7ನೇ ಬಿಂದುವಿನಿಂದ ಟ್ರಾನ್ಸ್ಮಿಷನ್ ಕೊಟ್ಟಾಗ, ಪ್ರಾಣಹುತಿ ಕೊಟ್ಟಾಗ ಕೆಲವೇ ಸೆಕೆಂಡ್ಗಳು, 1 ನಿಮಿಷಕ್ಕಿಂತ ಕಡಿಮೆ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಅರ್ಥ ಆಯ್ತಾ? ಸೊ ದ ಹೈಯರ್ ದ ಪಾಯಿಂಟ್ ಯು ಟ್ರಾನ್ಸ್ಮಿಟ್ ಫ್ರಮ್, ಮೋರ್ ಪವರ್ಫುಲ್ ಇಟ್ ಈಸ್, ಮೋರ್ ಸಟಲ್ ಇಟ್ ಈಸ್. So you have to be careful when transmitting from higher points. You have to give for a shorter duration of time. But it should be backed by what is it that you are expecting out of it. ಆ ಸೂಚನೆ ಕೊಡಬೇಕು. ಆ ಪ್ರಾಣಹುತಿ ಆ ಬಿಂದುವಿನಿಂದ ಮೇಲ್ಗಡೆ ಇರತಕ್ಕಂಥ ಬಿಂದುವಿನಿಂದ ನೀವು ಕೊಡ್ತಾ ಇದ್ದೀರ ಅಂತಂದ್ರೆ ಅದ್ರ ಹಿಂದೆಗಡೆ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇರಬೇಕು, ಯಾಕೆ ಕೊಡ್ತಾ ಇದ್ದೀನಿ ಅದನ್ನ ಅಂತ. ಸೊ ದಟ್ ಆ ಪರಿಣಾಮ ಆಗಲಿ ಅಂತ. ಅರ್ಥ ಆಯ್ತಾ? ಇಫ್ ಯು ಡು ನಾಟ್ ಗಿವ್ ದಟ್ ಸಂಕಲ್ಪ ಆರ್ ದ ಸೂಚನೆ, that will create a problem. If you don't give that right suggestion backing the transmission from a higher point. So it's a very simple technique. Transmit from the Parabrahmanda if you want to silence the mental tendencies of the abhyasis who are coming to you. Okay, Anusha? Brother, mental tendencies means like someone who is having mental ailments, or we see some. No. You just because somebody has mental tendency that they need not always qualify for mental illness. Not necessary. Somebody might have a tendency to always think negatively. Somebody might have a tendency to always be anxious for no reason. They might not have a diagnosis. Somebody might have a very irritable temperament all the time. Always angry, always irritable. These are all tendencies.
So you can actually do this transmission from Parabrahmanda with this thought that let this tendency kind of come into moderate. Temperance andre, you are bringing that into moderation. You are not actually taking away the tendency wholly. When temperance has to be brought, that's what Babuji says, Lalaji says. You have to decrease the tendency and temperance has to be brought. Temperance has to be brought means you have to bring it into moderation. Then you transmit from the Parabrahmanda. That excessive quality of that particular thing will go away. That's all it is. Thank you. Vijay Lakshmi? Brother, do we have because the transmission flows automatically from different points, right? Depending on the abhyasis. So do we, for example, sometimes it starts from 8th or 9th point also, the transmission starts. But how do we control only 1 minute, less than 1 minute we can give or something like that? That is where your job of the perceptor comes in. See, don't be under the assumption that transmission flows automatically. Majority of the times it does not. You have to give the suggestion that let the transmissions now start flowing. Majority of the time it does not. So when you are giving the suggestion let the transmission flow, you are at liberty to say from which point. Normally when we transmit from point 1 to point 1. That is how the transmission occurs. So there is no need to assume that the majority of the time transmission flows automatically. No, it doesn't. So if it in an occasional case, if it flows automatically, that's okay. You allow the transmission to flow because you don't need to then try to bring in this particular point on that particular session only. You can do it in other sessions. Why to worry about only that particular session where it's flowing automatically? You go to the next section where it's not flowing automatically, which is quite likely to happen. Then you do that suggestion with this particular intention. With this particular suggestion, you can transmit from the Parabrahmanda. So remember, as a perceptor, you should have the ability to know that you can transmit from virtually any point to any point. And it doesn't flow automatically all the time. So that being the case, it is in your hand to determine which point it's going to flow from and how long it's going to flow for. That both are in your hand only. So please remember this. Don't be under the assumption that automatically it flows in all sessions. No, it doesn't happen. Majority of the time it doesn't flow automatically. Okay, thank you. You might actually feel some kind of sensations in different points while giving the sitting. That doesn't indicate that the transmission is flowing from that particular point. Majority of the perceptors feel that particular sensation at different points while giving the sitting. Okay. Yeah, Don't I confuse guess that. that is it. Don't confuse that with the flow of the transmission. No, they are two separate things. Okay. Okay. Right, Jiju. Brother, I don't remember that we've been told that 1 point, like point 1 to point 2, point 1, point 2 to point 2 transmission. We were just told to transmit, right? So now No, for the first time I'm hearing this. 1 minute. You have not attended any special classes. That's why you don't know about this. All the new perceptors over the last 1 year, when they have attended the classes, they have been told about all these things. In Kanha, they don't have the time to teach all these things. They don't have the time there. So they only teach you to just transmit from heart to heart. And the default is point 1 to point 1. And they don't have the time to actually go through many other things. So our job after coming back from Khana is to actually go through the Red Book, discuss the Red Book with somebody and actually pick up some of the techniques that are there in the Red Book. That is our job. It is there in the Red Book also. And it was also kind of taught during the special classes that we had. Majority of these preceptors from SMP 2, 3 and 1, they have been called for special classes once in 3 months. So in some of these sessions, we have discussed this, that you can transmit from whichever point to whichever point, especially in the Pinda Pradesh. Okay, so just keep that in mind. So some people might have missed it. I hope that in the due course of time, when the new classes do take place, please make it a point to attend. Okay? No problem. Narasimhan? Brother, while transmitting from this Parabrahmanda Mandal for silencing the mental tendencies,
Whether any specific point of the Abhyasi is to be selected to which we have to give, or Point one. Point one. 0.7 to point. When you give, see, whenever you give transmission from whichever point, if you don't specify, it goes to point one. And can anybody remember from the special class, what else we can use the same transmission from the Parabrahmanda for few seconds? Stillness also we are using this for creating stillness. No, that's okay. See, stillness is the condition of the seventh point. So if you transmit from the seventh point, to some extent you expect that stillness also to be there. But any other reason why we can actually transmit from Parabrahmanda? ಅಡಚಣೆಗಳು ಏನಾದರೂ ಇದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಸೆವೆಂತ್ ಪಾಯಿಂಟ್ ಇಂದ ಅಭ್ಯಾಸಿಯ ಹೃದಯಕ್ಕೆ ಹರಿಸಬೇಕು ಅಂತ. Okay. So you are trying to give a sitting, you are trying to clean, and you try hard for 15-20 minutes, nothing happens. You seem to think that there is no change, there is no response at all. At that point of time, please transmit from the seventh point to the Abhyasi's heart just for a few seconds. And generally, since the transmission from the seventh point is so powerful, it tends to kind of create a path. Some opening you will get. Once you see that some opening is being got, you come back and start doing the normal cleaning. ಸೊ 7ನೇ ಬಿಂದುವಿನಿಂದ ಟ್ರಾನ್ಸ್ಫರ್ ಏನೋ ಪ್ರಯತ್ನ ಪಟ್ರಿ 10 ನಿಮಿಷ 15 ನಿಮಿಷ ಕ್ಲೀನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರಿ ಏನೂ ಆಗ್ತಿಲ್ಲ ಅಂತ ಅನಿಸ್ತಿದೆ. ಅವ್ರ ಅಭ್ಯಾಸಿ ಸಿಸ್ಟಮ್ ರೆಸ್ಪಾಂಡೇ ಮಾಡ್ತಾ ಇಲ್ಲ, ಅದಕ್ಕೆ ಸ್ಪಂದನೆನೇ ಮಾಡ್ತಿಲ್ಲ ಅಂತಂದಾಗ 7ನೇ ಬಿಂದುವಿನಿಂದ 1ನೇ ಬಿಂದುವಿಗೆ ಟ್ರಾನ್ಸ್ಮಿಟ್ ಮಾಡ್ರಿ. ಕೆಲವು ಕ್ಷಣಗಳಷ್ಟೇ, ಕೆಲವು ಸೆಕೆಂಡ್ಗಳು. ಅದಾದ್ಮೇಲೆ 7ನೇ ಬಿಂದುವಿಂದ ಬರ್ತಕ್ಕಂಥ ಪ್ರಾಣಾಹುತಿ ಸಾಕಷ್ಟು ಬಲಯುತವಾಗಿರೋದ್ರಿಂದ ಅದೇನು ಮಾಡುತ್ತೆ, ಒಂದು ದಾರಿ ಕೊಡುತ್ತೆ, ಒಂದು ದಾರಿ ತೆರೆಯುತ್ತೆ. ದಾರಿ ತೆರೆದಿದೆ ಅಂತ ಅನಿಸಿದ ತಕ್ಷಣ ಮತ್ತೆ ನೀವು ವಾಪಸ್ ಬಂದು ಸಾಮಾನ್ಯವಾಗಿ ಯಾವ ರೀತಿ ಶುದ್ಧೀಕರಣ ಮಾಡ್ತೀರಾ ಅದೇ ರೀತಿ ಶುದ್ಧೀಕರಣ ಮಾಡ್ರಿ. ದಟ್ ಇಸ್ ವಾಟ್ ಯು ಡೂ. ಸೊ ನೌ ಯು ಹ್ಯಾವ್ ಆಕ್ಚುಲಿ ಅಂಡರ್ಸ್ಟುಡ್ ಟೂ ಥಿಂಗ್ಸ್. ಯು ಕ್ಯಾನ್ ಆಕ್ಚುಲಿ ಯುಟಿಲೈಸ್ ದಿಸ್ transmission from the seventh point for silencing the mental tendency also, and for a sitting where you feel that no cleaning is occurring. There is some kind of a block. Nothing much is occurring. The cleaning is not happening at all. Then to create a kind of an opening there, you actually start transmitting for few seconds from the seventh point. So for these two reasons you can use. Of course, as a corollary, when you transmit from the seventh point, to some extent, some amount of stillness can also actually go automatically. So you would not be surprised with the Abhyasi were to report after the sitting is over that they felt some degree of stillness. Don't be surprised, but it is just an automatic response that they are getting because the transmission is flowing from the seventh point. That's all. ಓಕೆ. 7ನೇ ಬಿಂದುವಿಂದ ಹೋದಾಗ ಸ್ಥಿರತೆ, ಸ್ಟಿಲ್ನೆಸ್ ಅಂದರೆ ಸ್ಥಿರತೆನಾ ಏನು ಹೇಳ್ತೀರಾ ಕನ್ನಡದಲ್ಲಿ? ಸ್ಥಿರತೆ ಅಲ್ವಾ? ಆ ಸ್ಥಿರತೆಯ ಅನುಭವ ಆಗುತ್ತೆ ಅಂತ ಅಭ್ಯಾಸಿ ಹೇಳ್ತಾರೆ ಬೈಠಕ್ ಮುಗಿದ ಮೇಲೆ. ಸೊ ನೀವು ಅದ್ರ ಬಗ್ಗೆ ಆಶ್ಚರ್ಯ ಪಡುವಂಥ ಅಗತ್ಯ ಇಲ್ಲ, ಯಾಕಂದರೆ ಪರಬ್ರಹ್ಮಾಂಡದ ಒಂದು ಸ್ಥಿತಿ ಸ್ಥಿರತೆ. ಸೊ ಮನಸ್ಸು ಚಿರತೆ ಆಗಿದ್ದು ಸ್ಥಿರವಾಗುತ್ತೆ, ಸ್ಥಿರತೆ ಆಗುತ್ತೆ, ಚಿರತೆಯಿಂದ ಸ್ಥಿರತೆ ಆಗುತ್ತೆ. ಸರಿ, ಪರಬ್ರಹ್ಮಾಂಡದಿಂದ ಕೊಟ್ಟರೆ ಆಯ್ತು ರೀ. ಸರಿ, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಅಟ್ಲೀಸ್ಟ್ 1-2 ಪೇಜ್ ಆದರೂ ಓದಿ ಮುಗಿಸೋಣ ಇದರಲ್ಲಿ. ಅಲ್ಲ, ಐ ಹೋಪ್ ದಟ್ ಯು ಪೀಪಲ್ ಆರ್ ಫೈಂಡಿಂಗ್ ದಿಸ್ ರೀಡಿಂಗ್ ಒನ್ ಟೆಕ್ನಿಕ್ useful so that you can actually remember that. Otherwise, if we have to take the session separately, no, what happens is if we take say 1 hour and we discuss 7 or 8 techniques, majority of the time we'll forget it. So if you are only discussing only one technique per day, it is likely that we will remember it more likely. So we'll continue with one thing, and then maybe some parts of the Bhagavad Gita also which are relevant for the discussions that we are doing. Has anybody observed how much change we have undergone over the last 7-8 years? Krishna seems to be coming more and more, taking a central role in our system. Has somebody noticed it? Daji has been quoting Krishna, he's been quoting Bhagavad Gita, he's been quoting so many times. And the entire Kana itself is named after Krishna only. Kana means Krishna only. So Krishna seems to be gradually taking center stage in our system. Okay, and I think we need to be in tune with that. Okay, right. Even Hari. Okay, we feel as if it's all around us. Correct. ಸರಿ, 6ನೇ ನವೆಂಬರ್ ಓದೋಣ. 116ನೇ ಪುಟ, 6th November. Okay, at least let us read the 6th November today.
ಪೂಜ್ಯ ಲಾಲಾಜಿ, ದ್ವಾರಕಾಧೀಶ ದೇವಾಲಯದ ಹಿಂಬದಿಯಲ್ಲಿ ಒಂದು ಸ್ಥಳವಿದೆ. ದರ್ ಇಸ್ ಎ ಪ್ಲೇಸ್ ಬಿಹೈಂಡ್ ದ ಟೆಂಪಲ್ ಆಫ್ ದ್ವಾರಕಾಧೀಶ್. ಅದರ ವಿನಾಶವನ್ನು ಈಗಲೇ ಪ್ರಾರಂಭಿಸು. ಸ್ಟಾರ್ಟ್ ದ ಡಿಸ್ಟ್ರಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಫ್ರಮ್ ನೌ ಓನ್ಲಿ. ಭಗವಾನ್ ಶ್ರೀಕೃಷ್ಣನು ಅದನ್ನು ಖದೀಮರ ಅಡುಗುದಾಣವಾಗಿದೆ ಎಂದಿದ್ದಾನೆ. ಸೊ ಇಟ್ಸ್ ಬಿಕಮ್ ಎ ರೆಸ್ಟಿಂಗ್ ಪ್ಲೇಸ್ ಫಾರ್ ಆಲ್ ದ den. It's become like a den for the people who are bad. ಈ ಸ್ಥಳಕ್ಕೆ ಗಮನ ಕೊಡು. ಪ್ಲೀಸ್ ಗಿವ್ ಯುವರ್ ಅಟೆನ್ಷನ್ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಭಗವಾನ್ ಕೃಷ್ಣ, ಈ ಜಾಗವನ್ನು ನೀನು ಸರಿಯಾಗಿಯೇ ಪತ್ತೆ ಹಚ್ಚಿರುವೆ. ಯು ಹ್ಯಾವ್ ಕರೆಕ್ಟ್ಲಿ ಐಡೆಂಟಿಫೈ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ನೀನು ಈಗ ಕುಳಿತಿರುವ ಸ್ಥಳದ ಸ್ವಲ್ಪ ಮುಂದೆ ಪಶ್ಚಿಮದಲ್ಲಿ ಸುಮಾರು 18 ಅಂಗುಲದಷ್ಟು ದೂರದಲ್ಲಿ ನನ್ನ ಹೊಕ್ಕುಳ ಬಳ್ಳಿಯನ್ನು ಹೂಳಲಾಗಿತ್ತು. ಸೊ he is now talking about the place where his umbilical cord was buried. So wherever Babuji was sitting, from that place about 18 inches towards the west, Krishna's umbilical cord was buried. ನಿನ್ನ ಪೂಜ್ಯ ಗುರು ನಿನಗೆ ಅತ್ಯುತ್ತಮ ಮಾರ್ಗದರ್ಶನ ಮಾಡಿದ್ದಾರೆ. Your guru has actually given you correct guidance. ನೀನು ಸರಿಯಾದ ಜಾಗದಲ್ಲಿಯೇ ಕುಳಿತಿರುವೆ. You are sitting in the right place. ಪೂಜ್ಯ ಲಾಲಾಜಿ, ಈ ಸ್ಥಳದ ಬಗ್ಗೆ ನೀನು ಸರಿಯಾದ ಸಂಶೋಧನೆಯನ್ನು ಮಾಡಿರುವೆ. The discovery that you have done of this particular place is correct. ನೀನು ನಿನ್ನ ಕೋಲಿನಿಂದ ತೋರಿಸಿರುವ ಜಾಗವು ಭಗವಾನ್ ಶ್ರೀಕೃಷ್ಣನ ಹೊಕ್ಕುಳ ಬಳ್ಳಿಯನ್ನು ಕೂತ ಜಾಗಕ್ಕೆ ಸಾಕಷ್ಟು ಸಮೀಪವಿದೆ. ದ ಪಾಯಿಂಟ್ ದಟ್ ಯು ಆರ್ ಆಕ್ಚುಲಿ ಶೋಯಿಂಗ್ ವಿತ್ ಯುವರ್ ಸ್ಟಿಕ್, ದಟ್ ಪ್ಲೇಸ್ ಈಸ್ ವೆರಿ ಕ್ಲೋಸ್ ಟು ದ ಪ್ಲೇಸ್ ವೇರ್ ಕೃಷ್ಣಸ್ ಅಂಬಿಲಿಕಲ್ ಕಾರ್ಡ್ ವಾಸ್ ಬರೀಡ್. ಅದಕ್ಕೆ ಅತಿ ಸಮೀಪದಲ್ಲಿ ಒಂದು ಹೂತಿಟ್ಟ ನಿಧಿ ಇನ್ನೂ ಇದೆ. ಜಸ್ಟ್ ನಿಯರ್ ದಟ್ ದೇರ್ ಇಸ್ ಎ ಹಿಡನ್ ಟ್ರೆಷರ್ ವಿಚ್ ಇಸ್ ಸ್ಟಿಲ್ ದೇರ್. ಸಂದರ್ಭ ಒದಗಿ ಬಂದರೆ ಆ ನಿಧಿ ಎಲ್ಲಿದೆ ಎಂಬುದನ್ನು ನಾನು ನಿನಗೆ ನಿಖರವಾಗಿ ಹೇಳುತ್ತೇನೆ. ಇಫ್ ದ ಟೈಮ್, ಇಫ್ ದ ನೀಡ್ ಅರೈಸಸ್ or the situation arises, I will tell you where this particular treasure is buried accurately. ಮಥುರಾದ ಅನೇಕ ಸ್ಥಳಗಳಲ್ಲಿ ಹೂತಿಟ್ಟ ನಿಧಿಗಳಿವೆ. ಅವುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. There are many places where the treasure has been buried in Mathura. Nobody knows about it. ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾರನ್ನು ಉದ್ದೇಶಿಸಿ, ಪೂಜ್ಯ ಲಾಲಾಜಿ, ಪ್ರಿಯ ರಾಮಚಂದ್ರನಿಗೆ ಎಷ್ಟೊಂದು ಮೆಚ್ಚುಗೆಯ ಸುರುಮಳೆಯನ್ನೇ ಸುರಿಸಬಹುದು. We can actually go on praising. He praises on Babuji. ಮಹಾ ವ್ಯಕ್ತಿಗಳಿಗೆ ಕಷ್ಟಕರವಾದ ಕೆಲಸವನ್ನು ಅವನು ನಿಮಿಷಗಳಲ್ಲಿ ಮುಗಿಸಿ ಬಿಡುತ್ತಾನೆ. ದ ವರ್ಕ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಇವನ್ ಗ್ರೇಟ್ ಪೀಪಲ್, ಹಿ ಕ್ಯಾನ್ ಫಿನಿಶ್ ದಿಸ್ ವರ್ಕ್ ವಿತ್ ಇನ್ ಅ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್. ಈಗ ತಾನೇ ನಾನು ಅವನಿಗೆ ಆ ದಿಬ್ಬವನ್ನು ಶುದ್ಧೀಕರಿಸಲು ಹೇಳಿದೆ. ಯಾರಾದರೂ ಲಕ್ಷ್ಯವಿಟ್ಟು ಗಮನಿಸಿದರೆ ಅದು ಪ್ರಕಾಶಿತಗೊಂಡಿರುವುದನ್ನು ಕಾಣುವರು. ಐ ಜಸ್ಟ್ ಟೋಲ್ಡ್ ಹಿಮ್ ಟು ಕ್ಲೀನ್, ಪ್ಯೂರಿಫೈ ದಟ್ ಪರ್ಟಿಕ್ಯುಲರ್ mound, and he has already done it and it's already getting illuminated. ಯಾವುದು ಅಸುರಿ ಸ್ವಭಾವದ ಪ್ರಭಾವ ಉಳಿದಿದೆ, ಯಾವುದೋ ಅಸುರಿ ಸ್ವಭಾವದ ಪ್ರಭಾವ ಉಳಿದೆ. there is a kind of a impact of demonic nature still remains. ಅದು ಕೂಡ ನಿವಾರಣೆ ಆಗುತ್ತದೆ. even that will be cleared off. ಮುಗಿಸಲು ಕೆಲವು ನಿಮಿಷಗಳು ಸಾಕು. to do this particular work just few minutes is enough. ವಾತಾವರಣವು ಅನುರಣಿಸಲು ಪ್ರಾರಂಭವಾಗಿದೆ. ಸೊ ದ ಅಟ್ಮಾಸ್ಫಿಯರ್ ಹ್ಯಾಸ್ ಸ್ಟಾರ್ಟೆಡ್ ರಿವರ್ಬರೇಟಿಂಗ್. ಅನುರಣಿಸಲು ಅಂತಂದರೆ ರಿವರ್ಬರೇಟಿಂಗ್. ಈ ಕೆಲಸ ಸಂಪೂರ್ಣವಾಯಿತು. ಸೊ ಹೌ ಡು ಯು ನೋ ದಟ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ವರ್ಕ್ ಈಸ್ ಕಂಪ್ಲೀಟ್? ದ ಅಟ್ಮಾಸ್ಫಿಯರ್ ವಿಲ್ ಸ್ಟಾರ್ಟ್ ರೆಸೊನೇಟಿಂಗ್ ಅಂಡ್ ರಿವರ್ಬರೇಟಿಂಗ್ ವಿತ್ ದ ವರ್ಕ್ ದಟ್ ಯು ಹ್ಯಾವ್ ಡನ್. ದಟ್ ಈಸ್ ಎನ್ ಇಂಡಿಕೇಶನ್ ದಟ್ ದ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಒಂದು ಜಾಗದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪೂರ್ತಿ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಆ ಜಾಗದಲ್ಲಿ ಅನುರಣನೆ ಪ್ರಾರಂಭವಾಗುತ್ತೆ. ವಾತಾವರಣದಲ್ಲಿ ಅನುರಣನೆ ಪ್ರಾರಂಭ ಆಗುತ್ತೆ ಅಂತಂದ್ರೆ ಆ ಜಾಗದಲ್ಲಿ ಏನು ಕೆಲಸ ಆಗಬೇಕಿತ್ತು ಆ ಕೆಲಸ ಆಗಿದೆ ಅಂತ. ದಟ್ ಈಸ್ ಎನ್ ಇಂಡಿಕೇಶನ್ ದಟ್ ದ ವರ್ಕ್ ಈಸ್ ಕಂಪ್ಲೀಟ್. ಸೊ ಇಫ್ somebody wants to know how do we know that the work is complete, this is what you look for. ಯಾವ ಜಾಗದಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಆ ಒಂದು ವಾತಾವರಣದಲ್ಲಿ ಅನುರಣನೆ ಆಗ್ತಾ ಇದೆಯಾ? ಇಸ್ ದ atmosphere vibrating, reverberating with purity, reverberating with spirituality, reverberating with divinity? If we can feel that, that is an indication, yes, the work has been completed in that particular place. Sarina? So I'll stop here with that 6th November. If there is any question, we can take. Because many times we keep talking about giving sittings to different places, no, before you go. Okay. Suppose you are given a place where you have to go and conduct satsang Sunday. You start working on the place on Friday. Okay. So you have done the work on the place on Friday, Saturday. Now Sunday morning you go to the place.
What are you supposed to feel there when you enter the place? 2 ದಿವಸ ಕೆಲಸ ಮಾಡಿ ಆ ಜಾಗಕ್ಕೆ ಹೋದ್ರಿ ನೀವು, ಏನೋ ಸತ್ಸಂಗ ಕಂಡಕ್ಟ್ ಮಾಡ್ಬೇಕಂತ ಹೋದ್ರಪ್ಪ. ಅಲ್ಲಿ ಹೋಗಿದ ತಕ್ಷಣನೇ ನೀವೇನು ಅನುಭವಕ್ಕೆ ಬರಬೇಕು? ನಿಮ್ಮ ಅನುಭವಕ್ಕೆ ಏನು ಬರಬೇಕು? This reverberation, same vibration. That same vibration, reverberation, you should be able to feel. Now, if you actually carefully observe, when you start the work in that particular place, you should, although you are not in that particular place, you are doing it remotely. Remember, you don't go to that place before satsang and then do the work on the place and then come back and then go to the satsang. You don't do that. Are you able to feel the nature of the vibration before you go to the place? And if you do the work for 2 days, are you able to see the difference, feel the difference in the vibration before you go to the place? Now, if you know that this is the kind of vibration that I felt, when you go to the place physically, can you feel the same vibration? This is how you actually work out, yes, the work that I have done seems to be very effective. If you have not been able to catch the work in this way, then still you are short of that sensitivity. Okay, that sensitivity has to grow in order to feel that work has been done. Here, Srinivasachar. ಬ್ರದರ್, ಅಲ್ಲಿ ಹೋಗಕ್ ಮೊದಲು ಯಾವುದೇ ವಾತಾವರಣ ಶುದ್ಧೀಕರಣ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನ ಹೇಗೆ ಇದು ಮಾಡೋದು? ಅಂದ್ರೆ ಸಜೆಷನ್ ಕೊಡೋದಾ? ಇದನ್ನ ವಾತಾವರಣ ನಿಮ್ಮ ಪ್ರಶಿಕ್ಷಕರೇ ಅಲ್ಲಿ ಬರೋರೇನೆ ಸುಮಾರು ಜನ ಕೇಳಿರ್ತಾರೆ, ಅವ್ರನ್ನ ಕೇಳ್ರಿ. ಇದನ್ನ ಸಾಕಷ್ಟು ನೆನ್ನೆನೂ ಮೊನ್ನೆನೂ ಇದ್ರ ಬಗ್ಗೆನೇ ಮಾತಾಡಿದ್ರು. ಸರಿನಾ? ಸೊ ಈ ಭಾನುವಾರ ಸತ್ಸಂಗಕ್ಕೆ ಬರ್ತಾರಲ್ಲ ಕೆಲವೆಲ್ಲ ಪ್ರಶಿಕ್ಷಕರು, ಅವ್ರನ್ನ ಕೇಳ್ರಿ. ಕೇಳಿನೂ ಗೊತ್ತಾಗಿಲ್ಲ ಅಂತಂದ್ರೆ ಬೇಕಾದ್ರೆ ಮುಂದಿನ ವಾರದಲ್ಲಿ ಚರ್ಚೆ ಮಾಡೋಣ. ಇದನ್ನ ವಿಲ್ ಡಿಸ್ಕಸ್ ಅಗೇನ್ ನೆಕ್ಸ್ಟ್ ವೀಕ್. ಹೇಳ್ರಿ ಗಾಯತ್ರಿ ಅವರು. That atmosphere change, brother, so is there any evidence of physical things also, like rain or fog? Why I'm asking, last to last Bhandara, I think, in Kanha, it was full of fog. So there was a discussion that it is not an ideal weather of Hyderabad, but it was full of fog. So is there anything with that also we can relate? The physical factors do not play a big role as far as the spiritual work is concerned, because it's so subtle. So we should not worry too much about whether there's too much of heat, too much of fog, or too much of rain. None of those things will actually play any role as far as the spiritual work is concerned, because spiritual work is very fine, way beyond all the elements. So we should not worry too much about it at all. It's a very refined work. So don't worry about it. And it's not necessary that, suppose you are working on the place 2 days back, you don't need to feel that, okay, third day, some fog is going to come there. There is no need to feel that. Forget about the fog. What you feel is not the fog. What you feel is the vibration that is there in the atmosphere when you enter. That is what you are feeling. And the fog is not going to make any difference as far as the vibration is concerned. Fog is a very grosser element. That's all it is. Okay? So don't worry about it. Brother, sometimes when giving sittings... 1 minute. Brother, don't come in between. Let's go step by step. Just wait. If I were to give you an example, it's like when I'm actually trying to check the pulse rate, I'm not worried about how much weight of the body is there. It should not matter physically when I'm actually checking the pulse rate, right? Because the heart is beating at the innermost core. The excessive weight that you carry outside is not going to have a big impact on the pulse rate when I check it, right? So something very similar. So the grosser elements will not have any big impact on the finer things that we are actually supposed to feel for. Okay? Ayatri Madhubala. Brother, I've heard from somewhere from Chariji's talk that what we experience is the effect of transmission and not the transmission itself. Correct. What does that mean, brother? See, transmission is coming from the source.
It has no quality. So how can you feel anything which has no quality? It's not possible, right? So likewise, transmission cannot be felt directly. What happens is, when we say transmission, let the transmission flow from our heart to the Abhyasi's heart, the transmission has to pass through the five koshas, our five koshas. Then it has to pass through the five koshas of the Abhyasi also, before it reaches where it's supposed to reach. So what happens is, when the transmission is given, whatever is the experience that the Abhyasi gets while the transmission passes through the five koshas, that is what they report. Nobody can actually report transmission directly, although many people talk about it. But if you go by the pure definition of what transmission is, transmission per se cannot be felt. It is always felt indirectly by the effect it has on other koshas. It cannot be felt directly. And that is true also, because it is qualityless. It has no quality. How can you feel anything which has no quality? You cannot feel it. Okay, so that is the correct thing. ಆಯ್ತು, ಜನಾರ್ದನ್ ಹೇಳ್ರಿ ಅವರು. ಬ್ರದರ್, ಸಿಟ್ಟಿಂಗ್ಸ್ ಅಲ್ಲೂ ಕೆಲವು ಸಲ ತುಂಬಾ ವೈಬ್ರೇಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಡಸ್ ದಟ್ ಮೀನ್ ಟ್ರಾನ್ಸ್ಮಿಷನ್ ಅಬ್ಸಾರ್ಬ್ ಆಗ್ತಾ ಇಲ್ಲ ಸಿಟ್ಟಿಂಗ್ ಅಲ್ಲಿ? ವೈಬ್ರೇಷನ್ ಯಾವಾಗ ಜಾಸ್ತಿ ಇರುತ್ತೆ ಅಂತಂದ್ರೆ, ಸಾಕಷ್ಟು ಮಟ್ಟಿಗೆ ಅಭ್ಯಾಸಿನಲ್ಲಿ ಅಡೆತಡೆಗಳಿದ್ದಾಗ ವೈಬ್ರೇಷನ್ ಜಾಸ್ತಿ ಬರುತ್ತೆ. Okay, when there is a lot of resistance because of whatever reason, because of samskaras, because of emotion-filled samskaras, energy-filled samskaras, whatever it might be, then you see that there is a lot of vibrations that you feel. In fact, the vibrations will be such that by the time you finish the sitting, you start feeling very heavy. You start having a headache, heaviness of the head, heaviness of the body. And the vibrations that is being felt because of that, it actually bounces back from that particular person, Abhyasi, back to you. So it's not a very easy sitting. Sometimes under those circumstances, you might need to cut short the sitting and within few minutes and then continue the sitting, maybe next time. Allow the nature to work on them for some time and then ask them to come back for sitting again. So this is something that will happen. But I would say it's not very common, but it's not rare also. It can happen once in a while, definitely it will occur. Okay, so but that's a correct thing. There's nothing to do with the vibration, the transmission. It's something to do with the blockages that is there. Okay. Anusha avare. Thank you, brother. Brother, you said like right now we can see the presence of Lord Krishna's role in all our things, right? In the Symphony of Love, why we are not, there is no, in all other masters, everybody are coming, but in that book, I didn't see anything from Lord Krishna. Krishna chose to come after the Symphony of Life was published. Okay. See, irrespective of whether that is mentioned in Symphony of Love or not, see, the point is this: which souls will come and communicate? Those souls which have a specific piece of work to be communicated, they will come and communicate. No soul just comes and communicate for no reason. If there is a specific reason why they need to come and communicate whatever they need to communicate, then they'll actually come and communicate. So it depends on the need, that's all it is. So we don't need to read too much into it. It depends on the need. But what you are now seeing is that Daji has been able to kind of bring in the Krishna's role more and more at every step of the way. You can see that happening across the board. In fact, many times he also wears that badge, no, of that peacock feather. Have you seen that badge? Many times Daji, especially during the Bhandaras, he wears that badge. Yes, yes. So there is a lot of, I wouldn't be surprised if there is a lot of intercommunication between Babuji, Krishna and Daji. Don't be surprised at all. Maybe in due course of time when it is published, the Daji's diaries are published, you shouldn't be surprised with the amount of interaction that they would have had with Lord Krishna. Okay? Okay. So in a way you can say that Lord Krishna is kind of taking more and more, you can say a bit more direct role.
as opposed to the indirect role that he was playing in the past. Even during Babuji's time, he was playing very direct role. He was asking him to go there, do this work, do that piece of work, give powers. He was doing very directly. So what happened over a period of time is that all these souls will come and do the work as and when it is necessary. We cannot expect them to come when it is not necessary. They will be busy with other things. But when it is necessary, they will come and actually give you the powers also, get the work done through you also. That's all we need to remember. Okay? Vinayaka? Brother, ಇದು effect of transmission on DNA and the future changes that happens in DNA, brother, over a course of maybe 1,000 years or 200 years. What happens to the people? ನೋಡ್ರಿ, ಒಂದು ಹಂತದ ಜನಾಂಗ ಮತ್ತೊಂದು ಹಂತದ ಜನಾಂಗವಾಗಿ ಮಾರ್ಪಾಡಾಗಬೇಕಾದ್ರೆ DNA ನಲ್ಲಿ ಒಂದು ಮ್ಯೂಟೇಷನ್ ಆಗಬೇಕು. ಸೊ ಕಾಲಕ್ರಮೇಣದಲ್ಲಿ ದೇರ್ ವಿಲ್ ಬಿ ಎ ಮ್ಯೂಟೇಷನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಆ ಮ್ಯೂಟೇಷನ್ನು ಇಡೀ ಮಾನವ ಜನಾಂಗಕ್ಕೆ ಹರಡಿ ಅದರಿಂದ ಹೊಸ ಪೀಳಿಗೆಯ ಮಾನವ ಜನಾಂಗ ಬರುತ್ತೆ. ಆ ಹೊಸ ಪೀಳಿಗೆಯ ಮಾನವ ಜನಾಂಗ ಜೀವನ ಮಾಡ್ತಕ್ಕಂಥ ರೀತಿ, ಯೋಚನೆ ಮಾಡ್ತಕ್ಕಂಥ ರೀತಿ, ಜೀವನನ ನೋಡುವಂಥದ್ದು ರೀತಿ, ಆಧ್ಯಾತ್ಮನ ಆಧ್ಯಾತ್ಮನ ಬಳಸ್ಕೊಳ್ಳುವಂಥ ರೀತಿ, ಅವೆಲ್ಲವೂ ಮಾರ್ಪಾಡಾಗುತ್ತೆ. ಇದಕ್ಕೇನೆ ಬಾಬೂಜಿಯವರು ಕೆಲಸ ಮಾಡ್ತಿರೋದು. ಒಂದು ಮ್ಯೂಟೇಷನ್ ತಂದು ಜೀನ್ಸ್ನಲ್ಲಿ ಆ ಮ್ಯೂಟೇಷನ್ ಇಡೀ ಮಾನವ ಜನಾಂಗಕ್ಕೆ ಹರಡಿಸ್ಬಿಡ್ತು ಅಂತಂದ್ರೆ ಇಡೀ ಮಾನವ ಜನಾಂಗನ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಕರ್ಕೊಂಡು ಹೋದಂಗಾಗತ್ತೆ. ಇದೇ ಕೆಲಸನೇ ಬಾಬೂಜಿಯವರು ಮಾಡ್ತಾ ಇದ್ದಾರೆ. ಅದು 100 ವರ್ಷದಲ್ಲಾಗುತ್ತೋ, 200 ವರ್ಷದಲ್ಲಾಗುತ್ತೋ, 1000 ವರ್ಷದಲ್ಲಾಗುತ್ತೋ. ಮೊನ್ನೆ ತಾನೇ ಇದು ನಮ್ಮ ಬ್ರೈಟರ್ ವರ್ಲ್ಡ್ ಇಂದ ವಿಸ್ಪರ್ಸ್ ದಿನ ಬರುತ್ತಲ್ಲ ಮೆಸೇಜು, ಅದರಲ್ಲಿ ಬಾಬೂಜಿ ಬರೀತಾರೆ ದಟ್ ಇನ್ನು 200 ವರ್ಷ 300 ವರ್ಷ ಆದಮೇಲೆ ಬರ್ತಕ್ಕಂಥ ಮಾನವ ಪೀಳಿಗೆ ವಿಲ್ ಬಿ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಯು ಹ್ಯಾವ್ ನೌ. ಇವಾಗ ಇರ್ತಕ್ಕಂಥ ಮಾನವ ಪೀಳಿಗೆ ಏನಿದೆ, 300 ವರ್ಷ ಆದ್ಮೇಲೆ ಬರ್ತಕ್ಕಂಥ ಮಾನವ ಪೀಳಿಗೆ ಏನಿದೆ, ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂತ ಬರೀತಾರೆ. ಅದು ಯಾಕೆ ಅಂತಂದ್ರೆ ಜೀನ್ನಲ್ಲಿ ಸಾಕಷ್ಟು ಮಟ್ಟಿಗೆ ಬದಲಾವಣೆ ಆಗುತ್ತೆ. ನಾಟ್ ಜಸ್ಟ್ ಎಪಿಜೆನೆಟಿಕ್ಸ್, ಜೀನ್ನಲ್ಲೇ ಬದಲಾವಣೆ ಆಗುತ್ತೆ, ಮ್ಯೂಟೇಷನ್ ಆಗುತ್ತೆ. ಸರಿ, ದಟ್ ಈಸ್ ಎಕ್ಸ್ಪೆಕ್ಟೆಡ್. ಹೊಸ ರೀತಿಯಾದಂಥ ಪೀಳಿಗೆ ಬರುತ್ತೆ. ಬ್ರದರ್, ಸ್ಟ್ರಾಂಡ್ಸ್ ಆಫ್ DNA ಏನಾದರೂ ಚೇಂಜಸ್ ಆಗುತ್ತೆ ಬ್ರದರ್? ಆಗಲ್ರಿ. ನೀವು ಮ್ಯೂಟೇಷನ್ ಅಂತಂದ್ರೆ ಏನು ಅಂತ ಫಸ್ಟ್ ಓದ್ರಿ. ಇಲ್ದರೆ ಏನೇನೋ ಪ್ರಶ್ನೆಗಳು ಕೇಳ್ತೀರ. ಮ್ಯೂಟೇಷನ್ ಅಂದ್ರೆ ಏನು ಅಂತ ಒಂದ್ಸತಿ ಓದಿ. ಅದಾದ್ಮೇಲಿಂದ ನಾವು ಸ್ಟ್ರಾಂಡ್ಸ್ ಆಗುತ್ತಾ ಅಥವಾ ಇಡೀ ಕ್ರೋಮೋಸೋಮ್ ಆಗುತ್ತಾ ಅಥವಾ ಏನಾಗುತ್ತೆ ಅಂತ ನೋಡೋಣ. ಸ್ಟ್ರಾಂಡ್ಸ್ ಅಲ್ಲಂತೂ ಆಗಲ್ಲ, ಮೆಡಿಕಲಿ ಸ್ಟ್ರಾಂಡ್ಸ್ ಅಲ್ಲಿ ಆಗಲ್ಲ. ಸ್ಟ್ರಾಂಡ್ ಅಲ್ಲೇ ಬದಲಾವಣೆ ಆಗೋಯ್ತು ಅಂತಂದ್ರೆ ಮಾನವಾಗಿರಲ್ಲ. ಹ್ಯೂಮನ್ ಬೀಯಿಂಗ್ ವಿಲ್ ನಾಟ್ ಬಿ ಲೈಕ್ ಹ್ಯೂಮನ್. ಸಮ್ ಅದರ್ ಸ್ಪೀಶೀಸ್ ವಿಲ್ ಕಮ್. The humans have to be as humans, but change has to be brought about. Only mutation is possible. Mutation ಅಂದರೆ ಒಂದು ಜೀನ್ನಲ್ಲಿ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಅತ್ಯಂತ ಕ್ರಿಟಿಕಲ್ ಆಗಿರತಕ್ಕಂಥ ಒಂದು ಜೀನಲ್ಲಿ ವ್ಯತ್ಯಾಸ ಮಾಡ್ತು ಅಂತಂದ್ರೆ ಇಡೀ ಮಾನವ ಪೀಳಿಗೆನ ಬದಲಾವಣೆ ಮಾಡ್ಬೋದು ನಾವು. ಸರಿನಾ? ಬಟ್ ಸ್ಟ್ರಾಂಡ್ನಲ್ಲಿ ಪೂರ್ತಿ ಆಗಲ್ಲ. ಸೊ ಏನು ಚಿಂತೆ ಮಾಡೋದು. ಗಾಯತ್ರಿ ಅವರೇ? Brother, we are supposed to incline or devote our love towards our masters only, na? But if we are started inclined towards Lord Krishna, is it the correct thing? The answer to that question will come in 1944 in due course of time. So you can wait for the answer. Because the dilemma that you are now posing was the same dilemma that Babuji also had. Right? So you will get the answer in due course of time. Wait for the answer. Let the suspense be there. Okay. Okay. No problem. ಸರಿ, ಹಾಗಾದ್ರೆ 10:29 ಆಗ್ತಾ ಬಂತು. ಇನ್ನೊಂದು 2 ಪೇಜ್ 2 ಪ್ಯಾರಾಗ್ರಾಫ್ ಆದ್ರೂ ಓದೋಣ. 7th November 1944. ಪೂಜ್ಯ ಲಾಲಾಜಿ, ಭಗವಾನ್ ಶ್ರೀಕೃಷ್ಣನು ಲಾಲಾ ಬಾಬುವಿನ ದೇವಾಲಯಕ್ಕೆ ಸಂಬಂಧಿಸಿದ ಕೆಲಸವನ್ನು ಆದಾಗಲೇ ನಿನಗೆ ವಹಿಸಿಕೊಟ್ಟಿದ್ದಾನೆ. ಸೊ ದೇರ್ ಇಸ್ ಎ ಟೆಂಪಲ್ ರಿಗಾರ್ಡಿಂಗ್ ಲಾಲಾ ಬಾಬು ಅಂಡ್ ಕೃಷ್ಣ ಹ್ಯಾಸ್ ಗಿವನ್ ದಟ್ ವರ್ಕ್ ಟು ಬಾಬುಜಿ. ನಾನು ಇಲ್ಲಿ ಪ್ರತಿಯೊಂದು ಪ್ರಮುಖ ದೇವಾಲಯಕ್ಕೆ ಹೋಗಬೇಕು. ಐ ನೀಡ್ ಟು ಗೋ ಟು ಆಲ್ ಮೇನ್ ಟೆಂಪಲ್ಸ್. ಯಮುನೆಯ ತೀರಕ್ಕೆ ತಪ್ಪದೆ ಹೋಗು. ಗೋ ಟು ದ ಬ್ಯಾಂಕ್ಸ್ ಆಫ್ ಯಮುನಾ ವಿತೌಟ್ ಫೇಲ್. ದೇವಾಲಯಗಳ ಪರಿಸ್ಥಿತಿಯನ್ನು ಮೊದಲು ಪರಿಶೀಲಿಸು. ಗೋ ಅಂಡ್ ವೆರಿಫೈ ದ ಕಂಡೀಷನ್ ಆಫ್ ದ ಟೆಂಪಲ್ಸ್ ಫಸ್ಟ್. ನಂತರ ನಾನು ಆದೇಶಗಳನ್ನು ನೀಡುವೆ. ಆಫ್ಟರ್ ದಟ್ ಐ ವಿಲ್ ಗಿವ್ ಯು ಸಮ್ ಇನ್ಸ್ಟ್ರಕ್ಷನ್ಸ್. ಇದೀಗ ನಿನ್ನಲ್ಲಿ ಕೆಲಸದ ಭಾರಿ ವೇಳಾಪಟ್ಟಿ ಇದೆ. ಸೊ ದೇರ್ ಇಸ್ ಎ ಲಾಟ್ ಆಫ್ ವರ್ಕ್ ಟು ಬಿ ಡನ್ ಅಂಡ್ ಯು ಹ್ಯಾವ್ ಎ ವೆರಿ
strict timetable that you have to work towards. ಬಾಬೂಜಿ. ರಂಗಜಿ ದೇವಾಲಯಕ್ಕೆ ಸಂಬಂಧಿಸಿದ ಅವಲೋಕನ ಪುರೋಹಿತರುಗಳ ವಸತಿಗಳಿರುವ ಪೂರ್ವದ ಭಾಗ ಅಂಧಕಾರಮಯವಾಗಿದೆ. So Babuji is actually assessing a particular place relating to Rangji temple. So wherever the priesthood is actually living, west of that there is a place of darkness. ದೇವಾಲಯದ ಕಟ್ಟಡವಿರುವ ಮಧ್ಯಭಾಗವು ಸ್ವಲ್ಪ ಪಾಳು ಬಿದ್ದಿದೆ. So wherever that temple building is there, the center of it is actually kind of destroyed. It become very old. ಮುಖ್ಯ ದೇವಾಲಯದ ಉತ್ತರ ಭಾಗದಲ್ಲಿ ಒಂದು ಸಣ್ಣ ದೇಗುಲವಿದೆ. To the north of the main temple, there is one small hamlet. ಅದರ ಹಿಂದೆ ಪ್ರದಕ್ಷಿಣೆಗಾಗಿ ಇರುವ ಜಾಗವು ಗಾಢ ಅಂತಕಾರವಾಗಿದೆ. So there is a place behind that where people actually go around the deity, and that is very dark. ದೇವಾಲಯದ ಪಶ್ಚಿಮ ಭಾಗದಲ್ಲಿ ಆನೆ ಮತ್ತು ಮೊಸಳೆಯ ಕೊಳ ಇರುವ ಜಾಗ ಸಾಕಷ್ಟು ಮನಮೋಹಕವಾಗಿದೆ. So there is a place where they have kept the crocodile and the elephant. That place seems to be very nice. ವಿಗ್ರಹಗಳೆಲ್ಲ ಅನಾಕರ್ಷಕವಾಗಿದೆ. So there is no attraction in the idols which are kept in the temple. ವೃಂದಾವನದಲ್ಲಿ ಲಾಲಾ ಬಾಬುವಿನ ದೇವಾಲಯಕ್ಕೆ ಸಂಬಂಧಿಸಿದ ಅವಲೋಕನ. So Babuji has assessed the Lala Babu's temple and he is now giving a feedback. ಇಡೀ ದೇವಾಲಯವು ಅಪಶಕುನದಿಂದ ತುಂಬಿತ್ತು. So there was a lot of bad omens within the temple. ವಿಷಯಾಸಕ್ತಿಯ ವಿಚಾರಗಳು ಹೆಚ್ಚಾಗಿದ್ದವು. So there was a lot of worldly related things which are very much there in the temple. So Vishayasakti, so worldly related songs were there strongly in that particular place. ಗ್ವಾಲಿಯರ್ ಮಹಾರಾಜನ ದೇವಾಲಯಕ್ಕೆ ಸಂಬಂಧಿಸಿದ ಅವಲೋಕನ. ಇದರಲ್ಲಿ ಮೋಹಕತೆ ಇತ್ತು. So there was an element of attraction in the temple dedicated to ಗ್ವಾಲಿಯರ್ ಮಹಾರಾಜ್. ಪೂಜ್ಯ ಲಾಲಾಜಿ, ವೃಂದಾವನದ ಪ್ರವಾಸ ಮುಗಿಯಿತು. The travel or your journey to Vrindavan is over. Your working is over. ನಾಳೆ ವೃಂದಾವನದಿಂದ ಹೊರಡು. Now travel from Vrindavan. ಗ್ವಾಲಿಯರ್ ಪಕ್ಕದಲ್ಲಿರುವ ಒಂದೆರಡು ದೇವಾಲಯಗಳನ್ನು ಪರಿಶೀಲಿಸು. So try to examine some temples which are next to ಗ್ವಾಲಿಯರ್. ಕೆಲವು ಸ್ಥಳಗಳಿಗೆ ನೀನು ಪಾದಸ್ಪರ್ಶ ಮಾಡಿದರೆ ಒಳ್ಳೆಯದು. If you actually go and set your foot there, that will be useful. ಈ ಸ್ಥಳಗಳನ್ನು ಪ್ರಕಾಶಿತಗೊಳಿಸಬೇಕಾಗಿದೆ. You have to illuminate those places. ಅತ್ಯುತ್ತಮ ತಾಣವೆಂದರೆ ನೀನು ಕುಳಿತುಕೊಳ್ಳುವುದು. So wherever you go and sit, that will be a very nice place. ಸುರುಳಿ ಸ್ತಂಭಗಳ ದೇವಾಲಯ ಕಾಳಿದಾಹದ ಹತ್ತಿರ ಗೋವಿಂದಜಿ ದೇವಾಲಯವಿದೆ. So there is one spiral temple very next to that. ಕಾಳಿದಾಹ is the name of the place. Next to that there is a ಗೋವಿಂದಜಿ temple. ಅಲ್ಲಿ ಜೀವಕ್ಕೆ ಅಪಾಯ ಬಲವಾಗಿತ್ತು. So there was an element of danger to life. ಕೊಳೆ ಮಾಡಲ್ಪಟ್ಟ ಯಾತ್ರಾರ್ಥಿಗಳ ಎಲುಬುಗಳು ಇನ್ನೂ ಅಲ್ಲಿವೆ. So there are the skeletal remains of the pilgrims who have been killed there. ಬಾಬೂಜಿಯವರು ಪರಿಶೀಲಿಸಿರುವ ಸ್ಥಳಗಳನ್ನು ಶುದ್ಧೀಕರಿಸಿ ಪ್ರಕಾಶಗೊಳಿಸುವ ಅಗತ್ಯವಿದೆಯೇ? Do I need to clean the place and actually make it illuminated? ಲಾಲಾಜಿಯವರು, ಇಲ್ಲಿನ ಮೂಲೆಯನ್ನು ಶುದ್ಧೀಕರಿಸಬೇಕಾಗಿದೆ. Every nook and corner of those places have to be cleaned ಅಂತ ಲಾಲಾಜಿಯವರು ಹೇಳ್ತಿದ್ದಾರೆ. So essentially what Babuji is now going around is that he is going around to different temples, assessing the temples, giving a feedback to Lalaji and getting confirmation from Lalaji regarding what is the kind of nature of the work that he is supposed to do in the temple. That is what Babuji is doing now. That is what he did in Vrindavan also. That is what he did in Gwalior also. That is what he is going to do in the next place also. Okay. So he is going around the many different temples. And see, Lalaji says, I myself would want to go and examine each of these temples. Lalaji ಅವರೇ ಹೇಳ್ತಿದ್ದಾರೆ, ನೀವು ಹೋಗ್ಲಿಕ್ಕೆ ಮುಂಚೆ ನಾನೇ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪರಿಶೀಲನೆ ಮಾಡ್ತೀನಿ ಅಂತ. So anyway, see, what you are seeing now in India is based on the spiritual work that these people have done. See, the change in India did not happen accidentally. ನೀವು ಭಾರತದಲ್ಲಿ ಏನು ಬದಲಾವಣೆ ನೋಡ್ತಿದ್ದೀರಾ ಅದೇನು ಅಕಸ್ಮಾತಾಗಿ ಆಗಿರೋದಲ್ಲ. ಇದು ಯಾವುದು ಆಧ್ಯಾತ್ಮದ ಸ್ತರದಲ್ಲಿ ಅನೇಕರು ಕೆಲಸ ಮಾಡಿರೋದರ ಫಲವಾಗಿ ನಾವು ಭಾರತದಲ್ಲಿ ಇಂಥ ಬದಲಾವಣೆಗಳನ್ನು ನೋಡಿದ್ದೇವೆ. ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀವಿ. ಕಡೆ ಒಂದು 50 ವರ್ಷದಲ್ಲಿ ಎಷ್ಟು ಬದಲಾವಣೆಗಳಾಗಿದೆ. ಇದಕ್ಕೆಲ್ಲ ಕೂಡ ಲಾಲಾಜಿ, ಬಾಬೂಜಿಯವರು, ಕೃಷ್ಣ ಮತ್ತು ಎಲ್ಲರೂ ಕೂಡ ಬೇರೆ ಬೇರೆ ಆಧ್ಯಾತ್ಮಿಕ ಗುರುಗಳು ಬುನಾದಿಯನ್ನು ಹಾಕಿದ್ದಾರೆ. ಬುನಾದಿಯನ್ನು ಹಾಕಿ ಅದು ಈ ರೀತಿ ಆಗಲಿ ಅಂತ ಅವರ ಸಂಕಲ್ಪನೆ ಭಾರತವನ್ನು ಈ ಮಟ್ಟಕ್ಕೆ ತಂದಿದೆ. ಇನ್ನೂ ಮೇಲಕ್ಕೆ ತಗೊಂಡು ಹೋಗುತ್ತೆ. ಏನಂತಂದ್ರೆ ಬೇರೆ ದೇಶಗಳೆಲ್ಲ
ಆಧ್ಯಾತ್ಮದ ತಳಹದಿ ಇಲ್ದಿರ ಮೇಲಕ್ಕೆ ಹೋದ್ರು. ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ ಆಧ್ಯಾತ್ಮದ ತಳಹದಿಯ ಮೇಲೆ ನಾವು ಮೇಲಕ್ಕೆ ಹೋಗ್ಬೇಕಾಗಿದೆ. ನಾವು ಆಧ್ಯಾತ್ಮದ ತಳಹದಿ ಮೇಲಕ್ಕೆ ಹೋಯ್ತು ಅಂತಂದ್ರೆ ಅಲ್ಲಿ ಸಾಕಷ್ಟು ದಶಕಗಳು ಅಥವಾ ಶತಕಗಳು ಅಲ್ಲಿ ಇರಬಹುದು. ವಿ ಕ್ಯಾನ್ ಬಿ ದೇರ್ ಫಾರ್ ಡೆಕೇಡ್ಸ್ ಆರ್ ಸೆಂಚುರೀಸ್ ಅಟ್ ದ ಟಾಪ್ if it is based on foundation of spirituality. If it is not based on foundation of spirituality, what you see now, you might stay there for a few years, maybe few decades. After that your fall is certain. You can see that happening in Japan. You can see that happening in many other countries. It became very prominent. Just take the countries in the Middle East or the countries in the Southeast Asia. They all had their peak and then they went down. Same thing happened in America, South America. Argentina had a peak and then they went down. They could not sustain even for a few years because they did not have that solid spiritual foundation. So our role, as far as our contribution to the country is concerned, is to lay down the spiritual foundation. That is our job. ನಮ್ಮ ಕೆಲಸ ದೇಶದ ಬಗೆಗೆ ಅಂತಂದ್ರೆ ಆಧ್ಯಾತ್ಮಿಕ ಬುನಾದಿನ ಹಾಕ್ಬೇಕಾಗಿರೋದು ದೇಶಕ್ಕೆ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸ. ಸರಿ. ಸೊ ಸ್ವಾತಂತ್ರ್ಯ ದಿನಾಚರಣೆ ಹೋಗ್ಬಿಟ್ಟು ಫ್ಲಾಗ್ಗೆ ಸಲ್ಯೂಟ್ ಮಾಡಿಬಿಟ್ಟು ಅವ್ರೇನು ಲಾಡು ಕೋಸಂಬರಿ ಎಲ್ಲ ಕೊಡ್ತಾರೆ ಅದನ್ನು ತಿನ್ಕೊಂಬರೋದು ಕೆಲಸ ಅಲ್ಲ. ದಟ್ ಈಸ್ ನಾಟ್ ಅವರ್ ಜಾಬ್. ಅವರ್ ಜಾಬ್ ಈಸ್ ಟು ಸ್ಪಿರಿಚುವಲೈಸ್ ಇಂಡಿಯಾ ಆಸ್ ಮಚ್ ಆಸ್ ಪಾಸಿಬಲ್. ದಟ್ ಈಸ್ ಅವರ್ ಜಾಬ್. Okay, that is what we have been given the task. Spiritualize India so that the material progression that India is seeing can be on a sound footing of spirituality. That is our job. ಸರಿ, ಆಯ್ತು ಕಣ್ರಿ. 10:37 ಆಗ್ತಾ ಬಂತು. ಇನ್ನೇನೋ ಪ್ರಶ್ನೆಗಳಿತ್ತು ಅಂತಂದ್ರೆ ನಾಳೆ ತಗೊಂಬೋಣ. ನಾಳೆ ಲಾಸ್ಟ್ ಕ್ಲಾಸ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ನಾವು ಊರಲ್ಲಿ ಇರಲ್ಲ. ಸೊ 3 ದಿವಸ ಕ್ಲಾಸ್ ಇರಲ್ಲ. ಸೊ ನಾಳೆ ಖಂಡಿತವಾಗಿ ಮಾಡಿಬಿಟ್ಟು 3 ದಿವಸ ಬ್ರೇಕ್ ಕೊಟ್ಟಿರ್ತೀನಿ. ಮತ್ತೆ ಸೋಮವಾರದಿಂದ ಕಂಟಿನ್ಯೂ ಮಾಡೋಣ. ಸರಿನಾ? Okay, ಆಯ್ತು. brother. Good night. ಶುಭರಾತ್ರಿ. ನಮಸ್ತೆ ಕಣ್ರಿ. Good Expect night more everyone. homework tomorrow then. Oh, no Okay, homework brother. ಅಲ್ವಾ ಇವತ್ತು? Oh, ಲಕ್ಕಿ. ಆಯ್ತು. Thank you, brother. No problem. Bye ಕಣ್ರಿ. Thank